ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಏನಾಯಿತು? ತಾನು ತಪಸ್ಸಿಗೋಸ್ಕರ ವನಕ್ಕೆ ಹೋಗಿದ್ದ ಮುಂಚಿತವಾಗಿ ಎಲ್ಲರಿಗೂ ಕೂಡ ಸಾಧ್ಯ ಮಾಡಿ ಹೋಗಬೇಕು ಅಂಥೇಳಿ ಹಣ ಕೇಳಿದಾಗ ಆಗ ಭೀಮಸೇನ ದೇವರು ಕೊಡಲಿಲ್ಲ. ಇವರು ಕೊಟ್ಟರು. ಅಯೋಗ್ಯರಿಗೆ ಪಾರಲೌಕಿಕ ಸಹಾಯ ಮಾಡಿಕೊಡೋದು. ಪಾರಲೌಕಿಕ ಸಹಾಯ ಹೇಳಿ ಅನ್ನ ನೀರು ಕೊಡೋದು ಬೇರೆ, ಧನ ಸಹಾಯ ಮಾಡೋದು ಬೇರೆ, ದಾನ ಮಾಡೋದು ಬೇರೆ, ಪರಲೋಕಕ್ಕೆ ಹಿತವಾಗಲಿ ಅಂತೇಳಿ ಬಯಸೋದು ಬೇರೆ. ಅದೆಲ್ಲ ಮಾಡಬಾರ್ದು ಅಂತ ಹೇಳೋದಕ್ಕೋಸ್ಕರ ಅವ್ರು ಕೊಡಲಿಲ್ಲ. ಹಾಗೆ ಇವರೇನು ಮಾಡಿದ್ರು, ನಾವು ಕೊಡ್ತೀವಿ ಅಂತ ಕೊಟ್ಟರು. ನೃಪಾರ್ಜುನೌ ಧರ್ಮರಥೌ ಅಪಿ ಲೋಕಕೃಪಾಪರೌ ಅಜಾತಕೋಪಃ ತಚ್ಛ್ರುತ್ವಾ ಧೃತರಾಷ್ಟ್ರಃ ಪ್ರಶಾಂತಧೀಹಿ ಕೃತ್ವಾ ಶ್ರದ್ಧಾನಿ ಸರ್ವೇಷಾಂ ಮಹಾದಾನಾನಿ ಅನಾರತಂ ದಶರಾತ್ರಂ ದದೌ ಶುದ್ಧ ಮನಸಾ ನಿರುಣತ್ವಧೀಹಿ ಕೃತ್ವಾ ಶ್ರಾದ್ದಾನಿ ಸರ್ವೇಷಾಂ. ಎಲ್ಲರಿಗೂ ಶ್ರಾದ್ದವನ್ನು ಮಾಡ್ದ. ಮೊದಲೇ ಹೇಳಿದಂತೆ ದುರ್ಯೋಧನರು ಬಿಡಲಿಲ್ಲ ಅಂತ ಮಾಡ್ದ. ದಾನಾನಿ, ಅದಕ್ಕೆ ಅವ್ರು ಕೊಡೋದಿಲ್ಲ ಅಂತ ಹೇಳಿತ್ತು. ದಾನಾನಿ ಧರ್ವತ ಅನಾರತಂ. ಅನಾರತಂ ಅಂದ್ರೇನು? ತಡೆ, ಅಡೆತಡೆ ಇಲ್ಲದೇನೆ ಸತತವಾಗಿ ದಾನ ಧರ್ಮಾದಿಗಳನ್ನು ಮಾಡ್ದ. ದಶರಾತ್ರಂ 10 ದಿವಸಗಳ ಕಾಲ ನಡೀತು ಕಾರ್ಯಕ್ರಮ. ದದೌ ಶುದ್ಧ ಮನಸಾ, ಮನಸ್ಸು ಶುದ್ಧವಾಗಿದೆ. ಭೀಮಸೇನ ವಿಶೇಷ ಯಾವ ದ್ವೇಷಾದಿಗಳು ಇಲ್ಲ. ಈಗ ನಿರುಣತ್ವಧೀಹಿ, ಇದೆಲ್ಲ ಮಾಡಲಿಕ್ಕೇನು ಕಾರಣ? ನಿರುಣತ್ವಧೀಹಿ, ಅವರ ಪಿತೃಋಣದಿಂದ ಪರಿಹಾರ ಕಾಣಬೇಕು. 5 ಋಣದಿಂದ ಮನುಷ್ಯ ಹುಡ್ತಾನೆ. ದೇವಋಣ, ಋಷಿಋಣ, ಪಿತೃಋಣ, ಮನುಷ್ಯ ಭೂತಋಣ, ಮನುಷ್ಯ ಋಣ ಅದನ್ನೆಲ್ಲ ತೀರಿಸ್ಬೇಕು. ಅದಕ್ಕೆ ಪಂಚಮಹಾಯಜ್ಞ ಮಾಡೋ ಉದ್ದೇಶ ಅದೇನೆ. ಈಗ ಒನ್ಸ್ ಫಾರ್ ಆಲ್ ಹೋಗ್ತಾ ಇದ್ದಾನೆ. ಆದ್ದರಿಂದ ನಿರುಣತ್ವಧೀಹಿ ಸರ್ವಂ ಸಮರ್ಪ್ಯ ಗೋವಿಂದೇ ಪಾರ್ಥೇಭ್ಯೋ ಅನ್ಯೇಭ್ಯ ಏವ ಚ ಸ್ವಜನೇಭ್ಯ ಸಮಾದಾಯ ಸ್ರವನ್ನೇತ್ರೇಭ್ಯ ಉಚ್ಚಧೀಹಿ. ಸರ್ವಂ ಸಮರ್ಪ್ಯ ಗೋವಿಂದೇ, ಇನ್ನು ಕೃಷ್ಣಾರ್ಪಣ ವಸ್ತು ಅಂದರೆ ಒಳ್ಳೆ ಬುದ್ಧಿಯಿಂದನೇ ಮಾಡ್ದ. ಪಾರ್ಥೇಭ್ಯೋ ಅನ್ಯೇಭ್ಯ ಏವ ಚ ಸ್ವಜನೇಭ್ಯ ಸಮಾದಾಯ ಸ್ರವನ್ನೇತ್ರೇಭ್ಯ ಉಚ್ಚಧೀಹಿ. ಸರ್ವಂ ಸಮರ್ಪ್ಯ ಗೋವಿಂದೇ ಪಾರ್ಥೇಭ್ಯೋ ಅನ್ಯೇಭ್ಯ ಏವ ಚ ಸ್ವಜನೇಭ್ಯ ಸಮಾದಾಯ. ಯಾರ್ಯಾರು ಏನೇನು ಕೊಡ್ಲಿಕ್ಕೆ ಸಾಧ್ಯ ಆಯಿತು ಅದನ್ನೆಲ್ಲ ಭಾಗವನ್ನಾಗಿ ಕೊಟ್ಟ. ಸ್ರವನ್ನೇತ್ರೇಭ್ಯ ಉಚ್ಚಧೀಹಿ, ಕಣ್ಣಲ್ಲಿ ನೀರು ಸುರಿಸ್ತಾ ಮಾತಾಡ್ತಾ ಇದ್ದಾನೆ. ಉಚ್ಚಧೀಹಿ, ಜನ್ಮ ಮೊದಲನೇ ಬಾರಿಗೆ ಆತ ಏನು ಬಂತು ಈಗ ಪೂರ್ತಿಯಾಗಿ ಓಪನ್ ಅಪಾಲಜಿ ಕೇಳ್ತಾ ಇದ್ದಾರೆ. ಎಲ್ಲರ ಮುಂದೆ ತನ್ನ ಕ್ಷಮಿಸಬೇಕು ಅಂತ ಕೇಳ್ತಾರೆ. ಇದಿಷ್ಟು ಭೀಮಸೇನಿಂದ ಆದ ಹಾಂ ಹೌದು, ಎಲ್ಲಿದೆ? ಹೌದು, ಬರಲೇಬೇಕು. ಹೌದು ಹೌದು, ರೋಗಿ ಬೇರೆ. ನಿರುಣತ್ವ ಆಗಬೇಕು. ಹಾಂ ಹಾಂ ಮಾಡೋಕ್ಕೆ ಎರಡಿದೆ ಈಗ. ಒಂದು ತಂದೆ ತಾಯಿಗಳಿಗೆ ಎಷ್ಟೇ ಕೆಟ್ಟವರಾಗಿದ್ದರೂ ಮಾಡಬೇಕು. ಉಳಿದವರಿಗೆ ಎಷ್ಟು ಬೇಕೋ ಅಷ್ಟು ಮಾಡಿಬಿಟ್ಬಿಡೋದು. ಪ್ರತಿ ವರ್ಷ ಸಾಧ್ಯವೆಲ್ಲ ಮಾಡಬೇಕು. ಅಯೋಗ್ಯರಿಗೆ ಅವೆಲ್ಲ ಇಲ್ಲ, ಗೊತ್ತಾಯ್ತಾ? ಅಡ್ವಾನ್ಸ್ ಮಾಡಿ ಬಿಟ್ಬಿಡೋದು. ಅದನ್ನು ಇವ್ರಿಗೆ ಮಾತ್ರ ಬಿಡ್ಲಿಕ್ಕೆ ಬರೋದಿಲ್ಲ. ತಂದೆ ತಾಯಿ ಮಾತ್ರ ಎಕ್ಸೆಪ್ಷನ್. ಎಷ್ಟು ಪರಮ ಯೋಗ್ಯರಾಗಿದ್ದರೂ ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮಗಂತೂ ಯೋಗ್ಯತೆ ಗೊತ್ತೇ ಇರೋದಿಲ್ಲ, ಅದರಿಂದ ಮಾಡಲೇಬೇಕಾದದ್ದು. ಗೊತ್ತಿದ್ದು ಭೀಮಸೇನ ದೇವರಿಗೆ ಗೊತ್ತು, ಕೃಷ್ಣನಿಗೆ ಗೊತ್ತು. ಜರಾಸಂಧನಿಗೆ ಮಾಡಿಸಿದರು, ಅಂತ್ಯಕ್ರಿಯೆ ಮಾಡೋದು ಮಾಡಿದರು. ರಾವಣನ ಬಗ್ಗೆ ರಾಮದೇವರು ಮಾಡಿಸಿದರು, ಗೊತ್ತಾಯ್ತಾ? ತಂದೆ ತಾಯಿಗಳಿಗೆ ಅವರ ಅಣ್ಣ ತಮ್ಮ ತಂದೆ ಇದ್ದ ಹಾಗೆ ಇವರು ಅದಕ್ಕೆ ಮಾಡಿಸಿದರು. ಜರಾಸಂಧ ಅಂತ ತಂದೆ ಸಹದೇವನಿಗೆ ಮಾಡಿಸಿದರು. ಉಳಿದವರಿಗೆ ಮಾತ್ರ ಎಷ್ಟು ಅಂತ್ಯಕ್ರಿಯೆ ಅಷ್ಟು ದಿವಸ ಮಾಡಿ ಮುಗಿಸಿಬಿಟ್ರೆ ಮುಗಿದೋಗುತ್ತೆ ಅಷ್ಟೇ. ಅವರು ಅಯೋಗ್ಯರು ಅಂತ ಗೊತ್ತಾದರೆ, ಇದು ಸುಮ್ಮನೆ ಅಲ್ಲ, ನಮಗೆ ಕೆಟ್ಟದ್ದು ಮಾಡಿದ್ದಾರೆ ಅಂತ ಅಲ್ಲ. ನಮಗೆ ಕೆಟ್ಟದ್ದು ಮಾಡಿದರೆ ಒಳ್ಳೇದು ಮಾಡಿದ್ದಾರೆ. ಏನು ಮಾಡಬೇಕು ನಾವು? ಅದಕ್ಕೆ ನಮ್ಮ ಕರ್ತವ್ಯ ಮಾಡಲೇಬೇಕು. ಅವರೇನು ನಿಮ್ಮ ಮಹಾ ಮಾಡಿದ್ದಾರೆ ಅಂತ ಕೇಳಬಾರ್ದು, ಗೊತ್ತಾಯ್ತಾ? ಅವರೇನು ಮಾಡಿದ್ದಾರೆ ಕೇಳ ಹಾಗಿಲ್ಲ. ಆದರೆ ಅಯೋಗ್ಯರಾಗಿದ್ದರೆ ಮಾತ್ರ. ಅಯೋಗ್ಯರದ್ದು ಗೊತ್ತಿಡಿಯೋದು ಹೇಗೆ? ನಮಗೆ ಗೊತ್ತಿರೋದಿಲ್ಲ. ಬಟ್ ಏನು ಕ್ರೈಟೀರಿಯಾ ಏನು? ಈ ಪತಿತರಾಗೋದು, ಮಹಾಪಾತಕಗಳನ್ನೇ ಮಾಡೋದು. ಅವೆಲ್ಲ ಏನದು? ಸ್ವರೂಪ ನಮಗೆ ಗೊತ್ತಿಲ್ಲದೆ ಹೋದರೂ ಕೂಡ ಏನು ಗೊತ್ತಿದೆ? ಅಷ್ಟನ್ನು ಪಾಲಿಸಲೇಬೇಕು ನಾವು. ಘಟಶ್ರದ್ಧೆ ಇತ್ಯಾದಿ ಮಾಡ್ತಾರಲ್ಲ, ಹಾಗೆ ಮಾಡಿ ಅವರಿಂದ ನಾವು ಡೀಲಿಂಗ್ ಆಗಿಬಿಡ್ಬೇಕು, ಗೊತ್ತಾಯ್ತು? ಸ್ವರೂಪ ಗೊತ್ತಿಲ್ಲ. ಸ್ವರೂಪ ಗೊತ್ತಿದ್ದಾಗಲಂತೂ ಪ್ರಶ್ನೆನೇ ಬರೋದಿಲ್ಲ. ಸರ್ವಾತ್ಮನ ತ್ಯಾಗ ಮಾಡಬೇಕು. ಯಾರಿಗೆ? ಎಲ್ಲಿ? ಯಾವುದು? ಅದೇ ಹೇಳಿದ್ದು ನೀವು. ದುರ್ಣಕಣ ಹಾಳಾಗಿರುವಂತ ಕೊಡ್ತಾರಲ್ಲ, ಆ ಥರ
ತಿನ್ಕೊಂಡು ಹೋಗುವಂಥ ಬಿಸಾಕ್ತಾರಲ್ಲ ಆ ರೀತಿ ಅದು ಕೂಡ ಒಂದು ರೀತಿ ಅವನೇನು ಖುಷಿಯಿಂದಲೇ ತೊಗೊಂಡೋಗ್ತಾರೆ, ಬಿಡೋದಿಲ್ಲ. ತೊಗೊಂಡೋದ್ರೆ ಯಾಕೆ ಕೊಟ್ಟ ಮುಖ್ಯ ಅಲ್ಲ ಅವ್ರಿಗೆ. ಒಳ್ಳೆಯವರಾದರೆ ಒಳ್ಳೆ ರೀತಿ ಕೊಟ್ಟರೆ ಇಲ್ಲಿ ಕೆಟ್ಟ ರೀತಿ ಕೊಟ್ಟರೆ ತೊಗೊಳೋದಿಲ್ಲ ಅವರು. ಇವ್ರು ತೊಗೋತಾರೆ, ಬಿಸಾಕಿರು ಗಲಾಟೆ ಮಾಡಿ ಕಿತ್ಕೊಂಡು ಹೋಗ್ತಾರೆ, ಬಿಡೋದಿಲ್ಲ. ಆ ರೀತಿ ಮಾಡಿದ. ಹಾಂ 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 ಈಗ ಹೋಗ್ತಾನೆ, ಇನ್ನೂ ಹೋಗಿಲ್ಲ, ಈಗ ಹೋಗ್ಬೇಕೀಗ, ಗೊತ್ತಾಯ್ತಾ? ಅದು ಹೇಳ್ತಾರೆ ಅವರು ಅಂತ ಹೇಳ್ತಾರೆ. ಅಲ್ಲಿ ಮುಗಿಬೇಕಲ್ಲ, ಫಾರ್ಮ್ಯಾಲಿಟಿ ಮುಗಿಬೇಕು ಅದೆಲ್ಲ. ಹಾಂ ಯಾರಿಗೆ ಪಾಪ ಬರೋದಿಲ್ಲ, ಪುಣ್ಯ ಕಡಿಮೆ ಆಗುತ್ತೆ. ದೇವತೆಗಳಿಗೆ ಪಾಪದ ಪ್ರಶ್ನೆ ಇಲ್ಲ. ಯಾತಕ್ಕೆ? ಅಪ್ರೋಕ್ಷ ಜ್ಞಾನಿಗಳು, ಸಾಮಾನ್ಯ ಅಪ್ರೋಕ್ಷ ಜ್ಞಾನಿಗಳಿಗೆ ಏನಿಲ್ಲ, ಪಾಪ ಲೇಪ ಇಲ್ಲ, ಗೊತ್ತಾಯ್ತು? ಅಂಥ ಹೊತ್ತಿನೊಳಗೆ ಇವರು ದೇವತೆಗಳು ಬರೀ ಅಪ್ರೋಕ್ಷ ಜ್ಞಾನಿ, ದೊಡ್ಡ ದೇವತೆಗಳು. ಆದರೆ ಪುಣ್ಯ ಹಾನಿ ಆಗುತ್ತೆ. ಅದನ್ನು ಈ ರೀತಿ ಮಾಡಿದ್ರೆ ಕಳ್ಕೊಂಡ್ಬಿಡ್ತಾರೆ. ಒಳ್ಳೆ ಕೆಲಸ ಮಾಡಿಬಿಟ್ಟು ಅದನ್ನು ಬ್ಯಾಲೆನ್ಸ್ ಮಾಡಿಬಿಡ್ತಾರೆ. ಅದು ಭಾರಿ ಮುಖ್ಯವಾದ ಕೆಲಸ. ಉಳಿದವ್ರು ನಾವು ದೊಡ್ಡ ಭಾಳ ದೊಡ್ಡ ಕಂಪ್ನಿ ನಡೆಸೋನು ಒಂದು ಕಡೆ ಲಾಸ ಮತ್ತು ಕಡೆ ಫಿಲಪ್ ಆಗಿಬಿಡುತ್ತೆ ಅವ್ರಿಗೆ, ಗೊತ್ತಾಯ್ತಾ? ಸಣ್ಣ ಪುಟ್ಟ ಐತೆ ಅಷ್ಟೇ ಇದ್ದರೆ ಹೋದ್ರೆ ಬೋದೋಗ್ಬಿಡುತ್ತೆ, ಮುಡಿ ಹೋಗ್ಬಿಡುತ್ತೆ. ಅದು ದೇವತೆಗಳು ಹಾಗಲ್ಲ. ಅನುಜ್ಞಾಂ ನಿರ್ಗತಃ ಪ್ರಾಹ ಪೌರಜಾನಪದಾನ್ ನೃಪಃ ಧರ್ಮತೋ ರಕ್ಷಿತಾಯೂಯಂ ಅಸ್ಮತ್ಪೂರ್ವೈ ಮಹಾತ್ಮಭಿಃ. ನೋಡಿ ಹ್ಯಾಕೆ ಕೇಳ್ತಾನೆ, ಅನುಜ್ಞಾಂ ನಿರ್ಗತಃ ಪ್ರಾಹ ಜಾನಪದಾನ್ ನೃಪಃ. ಹೊಡ್ತಾ ಇದ್ದ ದಯವಿಟ್ಟು ಎಲ್ಲರೂ ಅನುಮತಿ ಕೊಡಬೇಕು ಅಂತ ಕೇಳಿಕೊಂಡ. ಅಂದರೆ ಹೇಳಿದೆ ಕೇಳಿದೆ ಅವನಕ್ಕೆ ಅಬ್ಸ್ಕ್ಯಾಂಡಿಂಗ್ ಟೈಪ್ ಹೋಗಿಬಿಡಬಾರ್ದು. ಏನು ಮಾಡಿ ಅನೌನ್ಸ್ ಮಾಡಿ ರಿಟೈರ್ಮೆಂಟ್ ಹೇಗೆ ಮಾಡ್ತಾನೆ, ಎಲ್ಲ ಫಾರ್ಮಾಲಿಟಿ ಮುಗಿಸಿ ಘೋಷಣೆ ಮಾಡೇ ಹೋಗಬೇಕು. ರಾಜ ಮಹಾರಾಜರು ಎಲ್ಲರಿಗೂ ತಿಳಿಸಿ ಹೋಗಬೇಕು. ಅದಕ್ಕೆ ಧರ್ಮತೋ ಅಂತ ಹೇಳ್ತಾನೀಗ ನೃಪಃ ಧರ್ಮತೋ ರಕ್ಷಿತಾ ಯೂಯಂ ಅಸ್ಮತ್ಪೂರ್ವೈ ಮಹಾತ್ಮಭಿಃ ಮಹಾತ್ಮಭಿಃ ಯೂಯಂ ಧರ್ಮತಃ ರಕ್ಷಿತಾ. ನಮ್ಮ ಹಿಂದಿನವರಿಂದ ನೀವೆಲ್ಲ ಕೂಡ ಭಾಳ ಧಾರ್ಮಿಕ ರೀತಿಯಲ್ಲಿ ಕಾಪಾಡಲ್ಪಟ್ಟಿದ್ದೀರಿ, ಗೊತ್ತಾಯ್ತಾ? ಆದರೆ ನಾನು ಹಾಗೆ ಮಾಡಲಿಲ್ಲ ಅಂತ ಹೇಳ್ತಾರೆ. ಈ ಪೂರ್ತಿ ಮನವರಿಕೆ ಆಗಿದೆ. ಹಿಂದಿನವರೆಲ್ಲ ನ್ಯಾಯ ಸಲ್ಲಿಸಿ ಎಲ್ಲ ರೀತಿ ರಾಜ್ಯಭಾರ ಮಾಡಿದರು. ನಚಾಹಂ, ನಾನು ಹಾಗೆ ಮಾಡಲಿಲ್ಲ. ಯಾಕೆ? ಪರಮಸ್ನೇಹ ದ್ಯುಷ್ಮಾಭಿ ಸುಕೃತಾಲುಭಿ ಅರಕ್ಷಿತಾ ಇತಿ ಕಥಿತಃ ಪ್ರಮಾದಾದಪಿ ಸಜ್ಜನಾಃ. ನಾನು ನೋಡ್ಕೊಳ್ಳಿಲ್ಲ, ದೊಡ್ಡ ತಪ್ಪು ಮಾಡಿದ್ದೇನೆ. ಯಾಕೆ? ಮಕ್ಕಳ ಕಡೆಗೆ ಬಾಲಿಬಿಟ್ಟೆ ನಾನು, ನೀವು ಯೋಗಕ್ಷೇಮದ ಗಮನ ಕೊಡಲೇ ಇಲ್ಲ. ಅವನು ಅನ್ಯಾಯ ಮಾಡಿದರು, ನಾನು ಅದನ್ನು ಸುಮ್ಮನೆ ಇದ್ದೆ ಅಂತ ಎಲ್ಲ ಒಪ್ಕೋತಾನೆ. ಆದರೆ ನೀವೆಂಥವರು ಅಂದರೆ ಪರಮಸ್ನೇಹಾತ್ಯುಷ್ಮಾಭಿ ಸುಕೃಪಾಲುಭಿ, ನೀವೆಲ್ಲ ಭಾರಿ ಕರುಣಾಶೀಲರು ಮತ್ತು ಭಾರಿ ನನ್ನ ಮೇಲೆ ಪ್ರೀತಿ ಇರೋರು. ಅದಕ್ಕೇನು ಮಾಡಿದಿರಿ? ಎಂದೂ ಸಹ ನನ್ನ ಮೇಲೆ ಅರಕ್ಷಿತ, ಸರಿಯಾಗಿ ಪಾಲಿಸಿಲ್ಲ ಅಂತ ಹೇಳಲೇ ಇಲ್ಲ ನೀವೀಗ. ಅರ್ಥ ಆಯ್ತಾ? ನಾನು ತಪ್ಪು ಮಾಡಿದ್ದೇನೆ, ಏನು ಮಾಡಲಿಲ್ಲ ನೀವೀಗ? ಯಾರೋ ಸಾರು ಉಪ್ಪು ಹಾಕೇ ಇಲ್ಲ, ಊಟ ಮಾಡಿ ಹೋಗ್ಬಿಟ್ರೆ ರೆಡಿ ಅಂಥೇಳಿ. ಆಮೇಲೆ ಗೊತ್ತಾಯ್ತು ಯಾವ ಊಟಕ್ಕೆ ಕೂತಾಗ ಅವ್ನು ಮಾಡಿದ್ರು. ನಾನು ಮಾಡಿದ ತಪ್ಪು ಸರಿಯಾಗಿ ಮಾಡದೆ ಹೋದರೂ ಕೂಡ ಒಬ್ಬರು ಕೂಡ ಏನು ಮಾಡಲೇ ಇಲ್ಲ. ಯಾತಕ್ಕೆ? ಇವನು ಬೇಸರ ಆಗಬಾರ್ದು ಅಂತ ಹೇಳಲಿಲ್ಲ, ಹಾಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ, ಬಿಟ್ಟಿಲ್ಲ. ಯಾಕೆ? ಇವ್ರ ಪಾಸ ನೋವಾಗಬಾರ್ದು ಅಂತೇಳಿ. ಕೆಲಸ ಹಾಗೆ ಮಾಡ್ತೀವಿ ನಾವು. ತಪ್ಪು ಅಂತ ಅನಿಸಿದ್ದು ಏನೂ ಆಗಿಲ್ಲ ಅಂತ ಹೇಳಿಬಿಡ್ತಾರೆ. ತೊಂದರೆ ಆಗಿದ್ದರೂ ಕೂಡ ಯಾಕೆ ಅದಕ್ಕೇನಾಗಬಾರ್ದು, ಹರ್ಟ್ ಆಗಬಾರ್ದು ಅಂಥೇಳಿ. ಅದಕ್ಕೆ ನೀವು ಹಾಗೆ ಮಾಡಿದ್ದೀರಿ. ಆದರೆ ನಾನು ಯೋಚನೆ ಮಾಡಲೇ ಇಲ್ಲ. ಇದೆಲ್ಲ ಎಲ್ಲಿಂದ ನಡೀತಿದ್ದು? ಭೀಮಸೇನ ಮಾಡಿದ ಇದರ ಇಂಪ್ಯಾಕ್ಟ್ ಇದೆಷ್ಟು ಕೂಡ. ಇಲ್ಲದೆ ಧೃತರಾಷ್ಟ್ರ ಹೇಗಿರ್ತೀವಿ, ಇದೆಲ್ಲ ಪ್ರಜೆಗಳಿಂದ ಕ್ಷಮೆ ಕೇಳಿದ್ರಿಂದ ಅರ್ಥ ಹೋಯ್ತು ಅಲ್ಲಿಗೆ. ಸಾರಿ ಅಂತ ಹೇಳಿದ ತಕ್ಷಣ ಮನುಷ್ಯ ಏನು ಮಾಡ್ತಾನೆ, ಹೋಗ್ಲಿ ಬಿಡು, ಕೊನೆಗೆ ಬಲಾತ್ಕಾರಕ್ಕೆ ಕಿಡಿಸ್ತಾರೆ. ಬಂದುಬಿಡು, ಹಾಳಾಗು, ಬಾಯಿಲ್ ಅಂದುಬಿಡು ಸಾಕು ಅಂತೇಳಿ. ಮನಸ್ಸಲ್ಲಿ ಇಲ್ಲದೆ ಹೋದರೂ ಕೂಡ ಏನು ಅನ್ಬೇಕು, ಬಾಯಿಲನ್ನು. ಅವಾಗೇನಾಗುತ್ತೆ, ಸ್ವಲ್ಪ ಆದರೂ ಕೂಡ ಅದಕ್ಕೆ ಕೆಲವೊಬ್ಬದಿಲ್ಲ, ಏನು ಮಾಡಿದೆ ಅನ್ನೋದಿಲ್ಲ ಅಂಥೇಳಿ. ದುರ್ಯೋಧನ ಕೊನೆಗೂ ಅನ್ನಲಿಲ್ಲ, ಕೃಷ್ಣನ ಬೈದೇ ಸಾಯ್ತಾನೆ ಹೊರತು ಆ ಕ್ಷಣಕ್ಕೂ ಏನನ್ನಲಿಲ್ಲ. ನೀನು ಸಂಧಿ ಬಂದ ನೀನು ಹೇಳಬೇಕು, ನೀನು ಸಂಧಿ ಬಂದ ನಿನ್ನ ಮಾತು ಕೇಳಬೇಕಾಗಿತ್ತು ನಾನು, ಗೊತ್ತಾಯ್ತಾ? ನಾನು ಜೀವಿತಕ್ಕೆ ಕರಿಬಾರ್ದಾಗ ಇವತ್ತು ಹೇಳಿಬಿಟ್ಟಿದ್ರೆ ಏನಾಗ್ತಿತ್ತಾಗ? ಅವ್ನು ತಮಸ್ಗೆ ಹೋಗೋ ಚಾನ್ಸ್ ಇರಲಿಲ್ಲ, ತಮಸ್ಗೆ ಹೋಗೋ ಪಾಪ ಆಗ್ತಿರಲಿಲ್ಲ. ಕ್ಷಮೆ ಕೇಳೋ ಬುದ್ಧಿ ಬಂದ ನಮ್ಮಲ್ಲೇ ಒಂದು ಪ್ರಶ್ನೆ ಇದೆ. ಏನೋ ಭಾರಿ ಪಾಪ ಮಾಡಿರ್ತೇವೆ, ನಾವು ತಮಸ್ಸಿಗೆ ಹೋಗ್ತೀವಿ, ಅನ್ನೋಷ್ಟು ಪಾಪ ಮಾಡಿರ್ತೇವೆ ಅಂತ ತಿಳ್ಕೊಂಬೇಡ. ಆದರೆ ನಮ್ಮ ತಮಸ್ಸಾಗುತ್ತಲ್ಲ, ಏನು ಮಾಡಬೇಕು ಅಂತ ಕೇಳಿದರೆ, ಅವ್ರು ತಮಸ್ಸಾದವ್ರು ಯಾರು ಏನು ಮಾಡೋದಿಲ್ಲ, ತಮಸ್ಸಿಗೆ ಹೋದ್ಮೇಲೂ ರಿಪೇಂಟ್ ಮಾಡೋದಿಲ್ಲ. ಈಗಲ್ಲ, ಆಗಲೂ ಕೂಡ ಅಲ್ಲ, ಮಾಡಿದ್ರು ಅಲ್ಲೂ ಮಾಡಲ್ಲ. ಅವ್ರು ಏನಂತಾರೆ, ಅವರು ಅದು ಅನ್ನೋದೇ ಇಲ್ಲ, ಸ್ವರೂಪ. ಆದ್ದರಿಂದ ಯಾವ ಕಾಲಕ್ಕೂ ಅನ್ನೋದಿಲ್ಲ. ಈ ರೀತಿ ಪಶ್ಚಾತ್ತಾಪ ಬುದ್ಧಿ ಬಂತು ಅಂತ ಕೇಳಿದರೆ ಅವನೇನಾಗಿಲ್ಲ, ತಮಯೋಗ್ಯನಲ್ಲ ಅಂತಾನೆ. ಆ ಭಾವನೆ ಬರಬೇಕು. ತನ್ನ ತಪ್ಪನ್ನು ತಾನೇ ಒಪ್ಪಿಕೊಳ್ಳೋಷ್ಟು ಇದು. ಇನ್ನೊಬ್ಬರು ಹೇಳಿದಾಗ ಒಪ್ಪಿಕೊಳ್ಳೋದು ಬೇರೆ, ತಾನೇ ಒಪ್ಪಿಕೊಳ್ಳೋದು ನಂಬರ್ 1 ಅದು. ಇನ್ನೊಬ್ರು ಹೇಳಿದಾಗ ಒಪ್ಕೊಂಡ್ರೆ ಸ್ವಲ್ಪ ವಾಸಿ. ಯಾವ ಕಾಲಕ್ಕೂ ಒಪ್ಕೊಳ್ಳೋದಿಲ್ಲ, ಅಲ್ಲ ಒಪ್ಕೊಳ್ಳೋದೇ ಇಲ್ಲ ಅಂತ ಅನೌನ್ಸ್ ಬೇರೆ ಮಾಡ್ತಾರೆ. ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾರೆ. ಅದೇನದು ಮಹಾಪರಾಧ ಆಗೋದು. ಅಪರಾಧಗಳ ಮೇಲೆ ಅಪರಾಧ, ಸೀರೀಸ್ ಅದು. ಇದೆಲ್ಲ ನೋಡಿದ್ರೆ ನಮಗೆ ಅರ್ಥ ಆಗೋದೇನೆಂದರೆ, ಇವರೆಲ್ಲ ಅಂತ್ಯಕಾಲಕ್ಕೆ ಹೇಗಿರಬೇಕು, ಹೇಗೆ ಪಾಪ ಕಳ್ಕೋಬೇಕು, ಯಾರು ಋಣ ಉಳಿಸ್ಕೊಳ್ಬಾರ್ದು,
ಗೊತ್ತಾಯ್ತಾ? ನಮ್ಮ ರಿಟೈರ್ ಆಗ್ಬೇಕಾದ್ರೆ ಯಾವ ಡ್ಯೂ ಇದ್ದರೂ ಏನು ಮಾಡಲ್ಲ ಅವರು, ಪೆನ್ಷನ್ ಸೆಟ್ಲ್ ಆಗಾರ ಲೀವ್ ಆಗೋದಿಲ್ಲ, ಹಾಗೆ ಬಿದ್ದುಬಿಡುತ್ತೆ. ಎಷ್ಟೋ ವರ್ಷಗಳ ಕಾಲ ಮತ್ತೆ ಮಾಡಿಸೋದು ಬಲು ಕಷ್ಟದ ಕೆಲಸ. ಹಾಗಾದರೆ ಸುಲಭದ ಕೆಲಸ, ಆಮೇಲೆ ಭಾರಿ ಕಷ್ಟದ ಕೆಲಸ. ಅದಕ್ಕೇ ಅದೆಲ್ಲ ಮುಗಿಸ್ಕೊಂಡ್ಬಿಡ್ಬೇಕು. ನಚಾಹಂ ಪರಮಸ್ನೇಹಾತ್ಯುಷ್ಮಾಭಿ ಸುಕೃಪಾಲುಗಳು, ಕೃಪಾಲುಗಳು, ಸುಕೃಪಾಲುಗಳು, ಮತ್ತು ಭಾರಿ ಕರುಣಾಳುಗಳು ಇವೆಲ್ಲ ಕೂಡ ಅಂತ ಹೇಳಲೇ ಇಲ್ಲ. ಅರಕ್ಷಿತ ಇತಿ ಕಥಿತಃ ಪ್ರಮಾದಾದಪಿ ಸಜ್ಜನಾ, ಅಪ್ಪಿತಪ್ಪಿಯೂ ಹೇಳಿಲ್ಲ ನೀವು. ಯಾವುದೋ ಪ್ರಸಂಗದಲ್ಲಿ ರಾಜ ಹೀಗೆ ಅಂದುಬಿಟ್ಟು ಮಾಡಿಬಿಟ್ಟ ಅಂತ ಇಂಪ್ರೆಷನ್ ಕೂಡ ಕೊಡಲಿಲ್ಲ ನೀವೀಗ. ಭಾರಿ ಕೃಪಾಲುಗಳಲ್ಲ, ಸುಕೃಪಾಲುಗಳು. ಇಷ್ಟಂಚ ಕೃಪಾಲು ಪದ ಎಲ್ಲಿ ಬಂದಿದೆ? ಹಾಂ 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 ಎಲ್ಲಿ ಬಂದಿದೆ ಹೇಳಿ? ಕೃಪಾಲವ ಪಂಕಜನಾಭತೀರ್ಥಾ ಕೃಪಾಲವಸ್ಯಾನ್ ಮಯಿ ನಿತ್ಯಮೇಷಾಂ. ನಚಾಹಂ ಪರಮಸ್ನೇಹಾದ್ಯುಷ್ಮಾಭಿ ಸುಕೃಪಾಲುಭಿ ಸರಕ್ಷಿತಾ ಇತಿ ಕಥಿತಃ ಪ್ರಮಾದಾದಪಿ ಸಜ್ಜನ. ಇವೆಲ್ಲ ಸಜ್ಜನರು ಹಾಗೆ ನಡ್ಕೊಂಡಿದ್ದೀರಿ. ಇದರಿಂದ ಏನು ನಡೀತೆ? ದುರ್ಯೋಧನ ಅನ್ಯಾಯ ಮಾಡಿದ್ದು ಯಾರಿಗಲ್ಲ, ಯಾರಿಗೆ ಅನ್ಯಾಯ ಮಾಡಿದ್ದಾನೆ? ಸಜ್ಜನಿಗೆ ದ್ರೋಹ ಮಾಡಿದ್ದ. ಗೊತ್ತಾಯ್ತು? ದುರ್ಜನಿಗೆ ದ್ರೋಹ ಮಾಡೋದು ಬೇರೆ. ದುರ್ಜನ ಕೊಲೆ ಮಾಡಿದ್ರು ಕೊಲೆನೇ. ಇವತ್ತು ಕೊಲೆ ಅಂಥೇಳಿ ಅವನು ಭಾರಿ ದುರ್ಜನ ಹಾಳಾಗೋಲಿ ಕೊಟ್ಟು ಕ್ಷಮಿಸೋದಿಲ್ಲ, ಅದಕ್ಕೆ ಕೂಡ ಏನದು ಕೊಲೆನೇ. ಸಜ್ಜನೆ ಮಾಡಿ ಹೆಚ್ಚು ದೊಡ್ಡ ಪಾಪ ಅದು. ಇವತ್ತು ರಾಷ್ಟ್ರದ ಮುಖ್ಯಸ್ಥರನ್ನು, ದೇಶದ ಮುಖ್ಯಸ್ಥರನ್ನು ಮಾಡಿದಾಗ ಭಾರಿ ದೊಡ್ಡ ಮಹಾಪರಾಧ ಆಗುತ್ತೆ. ಆದರೆ ಕೊಲೆ ಎಂಬುದು ಕೊಲೆ ಹೇಗೋ, ದುರ್ಯೋಧನ ಮಾಡಿದ್ದು ಅಪರಾಧ, ಮಹಾಪರಾಧ ಇದು. ಎಲ್ಲ ಸಜ್ಜನರಿಗೆ ದ್ರೋಹ ಮಾಡಿದ್ದಾನೆ. ಕೃಪಾಲುಭಿ ಅರಕ್ಷಿತಾ ಇತಿ ಕಥಿತಃ ಪ್ರಮಾದಾದಪಿ ಸಜ್ಜನಾ ಇಷ್ಟಂಚ ಯಜ್ಞೈ ತೈಶ್ಚ ಚರಿತಂ ಯುಷ್ಮದಾಶ್ರಯಾತ್ ಪುತ್ರಸ್ತು ಮಮ ಪಾಪಾತ್ಮ ಸರ್ವಕ್ಷತ್ರ ವಿನಾಶಕಃ. ಇಷ್ಟಂಚ ಯಜ್ಞೈ ತೈಶ್ಚ ಚರಿತಂ ಯುಷ್ಮದಾಶ್ರಯಾತ್. ನಾನು ಯಜ್ಞಯಾಗ ಮಾಡಿದೆ, ಅದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದೀರಿ. ಯಾಕೆ? ಅವ್ರ ಟ್ಯಾಕ್ಸ್ದಿಂದ ತಾನೇ ಮಾಡೋದು, ಇವರು ಜನರು ಕೊಡೋ ಕರದಿಂದನೇ ಮಾಡೋದ್ರಿಂದ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಪುತ್ರಸ್ತು ಮಮ ಪಾಪಾತ್ಮ, ನಿಮ್ಮಲ್ಲಿ ಯಾವ ಲ್ಯಾಪ್ಸೂ ಇಲ್ಲ. ನನ್ನ ಮಗ ಭಾರಿ ದುಷ್ಟ, ಈಗ ಒಪ್ಕೊಂಡ. ಮೊದಲನೇ ಬಾರಿಗೆ ಏನು ಒಪ್ಕೋತಾನೆ? ನನ್ನ ಮಗ ಪರಮಪಾಪಾತ್ಮ, ಭಾರಿ ಪಾಪಿಷ್ಟ. ಆತ್ಮ ಅಂದ್ರೇನು? ಸ್ವರೂಪ. ಪಾಪದಲ್ಲೇ, ಸ್ವರೂಪದಲ್ಲೇ ಪಾಪ ಇದೆ ಅವನಿಗೆ, ಅಂತ ದುಷ್ಟ ಅವರು. ಸರ್ವಕ್ಷತ್ರ ವಿನಾಶಕಃ, ಎಲ್ಲ ಕ್ಷತ್ರಿಯ ನಾಶ ಮಾಡಿಬಿಟ್ಟ ಅಂತ ಹೇಳ್ತಾ. ಎಲ್ಲ ಕ್ಷತ್ರಿಯರನ್ನು ನಾಶ ಮಾಡ್ದ. ಇದು ಅರ್ಥ ಮಾಡಿಕೊಂಡ್ರೆ ಕ್ಷತ್ರಿಯ ನಾಶವಾಗೋದು ಅಂದರೆ ಏನರ್ಥ? ರಕ್ಷಕರು ಹೋದರು, ರಕ್ಷಕರನ್ನು ಕೊಂದಾಗಾಯ್ತು. ರಕ್ಷಕರು ಕೊಂದಾಗ ಏನಾಯ್ತಾಗ? ಇವ್ರಿಗೆ ಭಾರಿ ಖುಷಿ ಆಯ್ತಾಗ. ಫಸ್ಟು ಇವರೆಲ್ಲ ಯಾರನ್ನ ಸೆಕ್ಯೂರಿಟಿ ಫೋರ್ಸನ್ನು ಹೊಡೆದಾಕ್ಬಿಟ್ರೆ ಉಳಿದವ್ರು ಹೊಡೆಯೋ ಸುಲಭ ಆಗ. ಆ ದೃಷ್ಟಿಯಿಂದ ನೀವು ಮಾಡಿದ್ದೆಲ್ಲ ಏನದು? ಅವನು ಮಾಡಿದ್ದು ಭಾರಿ ಕೆಟ್ಟ. ಸರ್ವಕ್ಷತ್ರ ವಿನಾಶಕಃ, ಆ ಪದ ನೆನಪು ಮಾಡ್ಕೋಬೇಕು. ಸರ್ವಕ್ಷತ್ರ ವಿನಾಶಕಃ, ಎಲ್ಲ ಕ್ಷತ್ರಿಯರು ಕೂಡ ನಾಶ ಮಾಡಿ ಬರೀ ಸಾಯ್ಬೇಕಾದ್ರೆ ಹೇಳ್ತಾನೆ ಅವನು. ಎಂತೆಂಥ ವೀರರು ಸತ್ತೋಗಿದ್ದಾರೆ ಗೊತ್ತಾ? ಈಗ ನೀವು ರಾಜ್ಯ ಆಡ್ಕೊಂಡು ಹೋಗಿ ಅದನ್ನು ಹಾಳು ಮಾಡಿಬಿಟ್ಟಿದ್ದೆ, ಏನು ಮಾಡ್ಕೊಂಡು ಅಂತ ಹೇಳ್ತಾರೆ. ಅದನ್ನು ಡಿಕ್ಲೇರ್ ಮಾಡಿ ಹೋಗ್ತಾನೆ. ನನಗೆ ಉದ್ದೇಶ ಇತ್ತು ಅವನಿಗೆ. ಅವನು ಯಾತಕ್ಕೆ ಹೆವಿ ಟ್ಯಾಕ್ಸ್ ಹಾಕ್ತಾ ಅಂತ ಕೇಳಿದೆ. ಸಾಯ್ಬೇಕಾದ್ರೆ ಒಂದು ಯುದ್ಧ ಗೆದ್ದರೆ ಸರಿ, ಇಲ್ಲದೋದ್ರೆ ಪಾಂಡವ್ರಿಗೇನು ಸಿಗಬಾರ್ದು, ಗೊತ್ತಾಯ್ತಾ? ಅವ್ರಿಗೇನು ಸಿಗಬಾರ್ದು. ಅದಕ್ಕೆ ಆತಗೆ ಅಶ್ವತ್ಥಯಾಗ ಮಾಡಕ್ಕೆ ಹೊರಟಾಗ ಏನಾಯಿತು? ನಾವಿಂದ ಪಿತ್ತ ಮಂಜಸ, ಅಷ್ಟು ದುಡ್ಡು ಸಿಗಲಿಲ್ಲ ಆತನಿಗೆ. ಆದರೆ ಆತ ಟ್ಯಾಕ್ಸ್ ಹಾಕಿ ತೊಗೊಳಕ್ಕೆ ಹೋಗಲಿಲ್ಲ, ಬೇರೆ ಸೋರ್ಸಿಂದ ಸಿಕ್ತು, ದೇವರು ಕೊಟ್ಟರು. ಅಂದರೆ ಅದು ಅನುಭವಿಸೋಕ್ಕಂತಾನೆ ಹಾಗೆ ಮಾಡ್ದ. ಇಷ್ಟಾದರೂ ಏನಾಗಲಿಲ್ಲ, ಅಫೆಕ್ಟ್ ಆಗಲಿಲ್ಲ ಪಾಂಡವ್ರ ಮೇಲೆ. ಇವನು ಮಾಡಿದ್ದಷ್ಟೇ ಹೊರತು ಇಲ್ಲ. ಪಾಪ ಅಂತೂ ಬಂತು ಅವರಿಗೆ. ಅಟೆಂಪ್ಟೆಡ್ ಮರ್ಡರ್ ಕೂಡ ಏನದು? ಅಪರಾಧ. ಮರ್ಡರ್ ಆಗಲಿಲ್ಲ ಸರಿ, ಹೊಡೆದ ಎಲ್ಗೋ ಬಿತ್ತು, ಅವನು ಸಾಯಲಿಲ್ಲ, ಬದುಕಿಕೊಡ್ದ. ಅವನಿಗೆ ಬಿದ್ದರೂ ಕೂಡ ಸಾಯಲಿಲ್ಲ ಅವನು. ಅದು ಫುಲ್ಲಿ ಕನ್ಫರ್ಮ್ಡ್. ಅದು ಯಾರಿಗೋ ಹೊಡ್ಲಿಕ್ಕೆ ಇನ್ನೊಬ್ಬರು ಯಾರನ್ನೂ ಹೊಡೆದ. ಆಗಲೂ ಉದ್ದೇಶ ಇವನಾಗಿತ್ತಾದ್ದರಿಂದ ದೊಡ್ಡ ಶಿಕ್ಷೆನೇ ಕೊಡ್ತಾರೆ. ಈ ದೃಷ್ಟಿಯಲ್ಲಿ ಸರ್ವಕ್ಷತ್ರ ವಿನಾಶಕಃ ಸರ್ವಾತಿಶಂಕಿ ಮೂಢಶ್ಚ ಯುದ್ಧಾನಾಂ ಶಾಸನಾತಿಗಃ. ಇದು ತುಂಬ ಇಂಪಾರ್ಟೆಂಟ್. ಅವನ ಬಾಯಲ್ಲಿ ಏನೇ ಅಂತೆಲ್ಲ ಹೇಳಿಸ್ಬಿಡ್ತಾರೆ. ದುರ್ಯೋಧನ ಕ್ಯಾರೆಕ್ಟರ್ ಸ್ಕೆಚ್ ಯಾರ ಬಾಯಲ್ಲಿ ಬರುತ್ತೆ? ಅವ್ರ ಅಪ್ಪನ ಬಾಯಲ್ಲೇ ಬರುತ್ತೆ. ಆ ರೀತಿ ಮಾಡ್ತಾರೆ. ಇದು ವೇದವ್ಯಾಸರು ದೊಡ್ಡ ಒಂದು ಕೌಶಲ ಅಂತ ಹೇಳಿದರೆ, ಬೇರೆಯವ್ರು ಹೇಳ್ತಾರೆ ಅದು. ವೇದವ್ಯಾಸರು ಎಲ್ಲೂ ಕೂಡ ಕಾಮೆಂಟ್ ಮಾಡೋದೇ ಇಲ್ಲ. ಯಾರ ಕೈಲಿ ಮಾಡಿಸ್ಬೇಕು ಅವ್ರ ಕೈಲಿ ಮಾಡಿಸ್ತಾರೆ. ಇವನು ಫೇಲ್ ಅಂತ ಹೇಳೋದಿಲ್ಲ, ಡಿಕ್ಲೇರ್ ಮಾಡುತ್ತೆ. ಇವನು ಮಾಡಿದರೆ ಮತ್ತೆ ಏನಂತಾರೆ? ಮತ್ತೆ ಯಥಾ ಪ್ರಕಾರ ಪಾರ್ಶಿಯಾಲಿಟಿ ಅಂತ ಬಯಾಸ್ಡ್ ಇಲ್ಲೇ ಇಲ್ಲ ನಾವು. ಅದಕ್ಕೋಸ್ಕರನೇ ವೇದವ್ಯಾಸರಂತೆ ಬರೀಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಈ ಕೆಲವು ಇತ್ತೀಚಿನ ಮಹಾಮಧ್ಯ ಅಂತ ಏನು ಮಾಡ್ತಾರೆ ವಿಚಾರ ಹೆಸರಿನೊಳಗೆ, ವೇದವ್ಯಾಸರು ಬರಲಿಕ್ಕೆ ಬರ್ತಿದ್ದಿಲ್ಲ, ಮಹಾಭಾರತದ ಗ್ರಂಥನೇ ಇಲ್ಲ ಅಂತ ಬೇರೆ ದೇಶದವ್ರು ಹೇಳಿದರೆ, ಇವ್ರು ಹೇಳ್ತಾರೆ ಬರಲಿಕ್ಕೆ ಬರ್ತಿದ್ದಿಲ್ಲ ಅವರಿಗೆ. ಅಂದರೆ ಬೇರೆ ದೇಶದವ್ರಿಗೆ ಅಷ್ಟು ಪರಿಜ್ಞಾನ ಕೂಡ ಇಲ್ಲ. ಅವ್ರು ಏನಾಗಿ ನೋಡಿದ್ರು? ಅವರು
ನಿಷ್ಪಕ್ಷಪಾತ ನೋಡಿ, ಅವ್ರಿಗೆ ಅರ್ಥ ಆದಷ್ಟು ನೋಡ್ಕೊಂಡು ಮಾತಾಡಿದರು. ಇವ್ರು ಹಾಗಲ್ಲ, ಪಕ್ಷಪಾತ. ಧರ್ಮಕ್ಕೆ ಒಪ್ಪಬಾರದು, ಧರ್ಮ ಉಳಿಬಾರದು, ಈ ಒಂದು ಬಯಾಸಣ ಮೈಂಡ್ ಇರೋದ್ರಿಂದ ಬುದ್ಧಿ ಕೆಟ್ಟೋದು. ಸರ್ವಾತಿಶಂಕೀ ಮೂಢಶ್ಚ ಸರ್ವಾತಿಶಂಕೀ ಮೂಢಶ್ಚ ವೃದ್ಧಾನಾಂ ಶಾಸನಾತಿಗಃ. ಸರ್ವಾತಿಶಂಕಿ, ಯಾರೇ ಹೇಳಿದರೂ ಕೂಡ ಏನಿಲ್ಲ ಅವನಿಗೆ, ಶಂಕೆ ಮಾಡ್ತಿದ್ದ. ಶಂಕೆ ಮಾಡೋದು ಗುಣನೋ ದೋಷನೋ? ದೋಷ. ಎಲ್ಲಿ ಹೇಳಿದ್ದಾರೆ? ಸಂಶಯಾತ್ಮ ವಿನಶ್ಯತಿ. ಇವನು ಬರೀ ಶಂಕೆಯಲ್ಲ, ಅತಿಶಂಕಿ. ಅತಿಶಂಕಿ ಹೇಳಿದ ಸಂಶಯ ಪಿಶಾಚಿ ಅಂತಾರಲ್ಲ ಹಾಗೆ. ಯಾರು ಹೇಳಿದರೂ ಕೂಡ ಇವರು ಪಾಂಡವರಲ್ಲಿ ಪಕ್ಷಪಾತ ಅದಕ್ಕೆ ಹೇಳ್ತಾರೆ. ಒಳ್ಳೆಯದು ಅಂತ ತೊಗೊಳ್ತಾನೆ ಇಲ್ಲ. ಆ ಒಳ್ಳೆ ಪಾಯಿಂಟ್ ಗ್ರಾಫ್ಟ್ ಮಾಡ್ದಾನೆ, ಅತಿಶಂಕೆನೇ ಮಾಡ್ತಾಯಿತ್ತು. ಶಂಕಿ ಅತಿಶಂಕಿ, ಸರ್ವಾತಿಶಂಕಿ, ಎಲ್ಲರ ಮೇಲೂ ಸಂದೇಹ ಪಡ್ತಕ್ಕಂಥ, ಅತಿ ಸಂದೇಹ ಪಡ್ತಕ್ಕಂಥ ಪಾಪಿಷ್ಟ. ಮೂಢಶ್ಚ, ಸ್ವಂತ ತಿಳಿಯೋದಿಲ್ಲ, ಇನ್ನೊಬ್ಬರು ನಂಬೋದಿಲ್ಲ. ಹೇಗೆ ಉದ್ಧಾರ ಆಗ್ತಾನೋ ಅವನು? ಸ್ವಂತ ತಿಳುವಳಿಕೆ ಇದ್ದರೆ ಬೇರೆ, ಮೂಢ. ಇನ್ನೊಬ್ಬರು ಮಾತು ಕೇಳೋದಲ್ಲ, ಸರ್ವಾತಿಶಂಕಿ. ಅದರಿಂದ ಫಲ ಏನು? ಸರ್ವನಾಶ ಅಷ್ಟೇ. ವೃದ್ಧಾನಾಂ ಶಾಸನಾತಿಗಃ, ಇದು ಇಂಪಾರ್ಟೆಂಟ್. ವೃದ್ಧಾನಾಂ ಶಾಸನಾತಿಗಃ, ಹಿರಿಯರ ಶಾಸನ ಮೀರಿ ನಡೀತಾ ಇದ್ದ. ಗುರು ಹಿರಿಯರ ಮಾತನ್ನು ಮೀರಿ ನಡೆಯೋದು ಅಂತಿದೆಯಲ್ಲ, ದೊಡ್ಡ ದೋಷ ಅದು. ಇವತ್ತು ಹೇಳಿ ಸಿ ಆರ್ ಅಂದರೆ ಅದರಲ್ಲೇ ಬರೋದು. ವೃದ್ಧಾನಾಂ ಡಿಸೋಬಿಡಿಯೆಂಟ್, ಎಲ್ಲ ಇದ್ದಾನೆ, ಡಿಸೋಬಿಡಿಯೆಂಟ್ ಇದು ಸುಪೀರಿಯರ್ಸ್ ಅಂದರೆ ಕಥೆ ಮುಗೀತು. ವೃದ್ಧಾನಾಂ ಶಾಸನಾತಿಗಃ. ಈತೇನು ಮಾಡಿದ? ಉಪದೇಶ ಮಾಡ್ತೀನಿ ಅಂತ ಧರ್ಮರಾಜ. ನೀನೇನು ಮಹಾ ಮಾಡ್ತೀವಿ ಬಿಡು ಅಂತ ಹೇಳಲಿಲ್ಲ. ಆಯಿತು ಮಾಡೋಂತ ಕೂತ್ಕೊಂಡು. ಆತರ ಮನಸ್ಸಿಗೆ ಏನಾಗಬಾರ್ದು? ನೋವಾಗಬಾರ್ದು. ತುಂಬ ಜನಕ್ಕೆ ಭಾವನೆ ಇರೋದಿಲ್ಲ, ನಾನು ಭಾರಿ ಬುದ್ಧಿವಂತ ಅಂತ ಹೇಳಿಬಿಟ್ಟು ಉಳಿದವ್ರನ್ನ ಹಲ್ಟ್ ಮಾಡಿದರೆ ತನ್ನ ಬುದ್ಧಿವಂತಿಕೆ ಪ್ರೂವ್ ಆಗುತ್ತೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಇನ್ನೊಬ್ರು ಬೈದಷ್ಟು ಕೂಡ ತಾನು ಭಾರಿ ದೊಡ್ಡವನು ಅಂತ ಎಸ್ಟಾಬ್ಲಿಷ್ ಆಗ್ತಾರೆ ಅಂಥೇಳಿ. ತಪ್ಪೋದು, ಅದು ಇರಬಾರ್ದು. ವೃದ್ಧಾನಾಂ ಶಾಸನಾತಿ. ಕೆಲವೊಮ್ಮೆ ಆಫೀಸ್ಗಳಲ್ಲೇ ನಮಗಿಷ್ಟ ಇರಲಿ ಬಿಡಲಿ ಹೇಳಿ ಕೆಲಸ ಮಾಡ್ತೀವೋ ಇಲ್ಲೋ, ಮನೆಯಲ್ಲೂ ಹಾಗೆ ಸುಪೀರಿಯರ್ಸ್ ಹೇಳಿದಾಗ ಇಷ್ಟ ಇಲ್ಲದವರು ಬೈಕೊಂಡಾರು ಮಾಡ್ತಾನೆ, ಬಿಡೋದಿಲ್ಲ. ಬಿಟ್ಟರೆ ಅಪಾಯ ಗೊತ್ತು ಅವನಿಗೆ. ಮನೆಯಲ್ಲಿ ಮಾತ್ರ ಬೈದರೂ ಮಾಡೋದಿಲ್ಲ, ವಿರೋಧ ಮಾಡ್ತಾನೆ. ಯಾಕೆ ಅಂದರೆ ಅವನಿಗೆ ಅಲ್ಲಿ ಲಾಸ್ ಗೊತ್ತಿದೆ, ಇಲ್ಲಿ ಲಾಸ್ ಗೊತ್ತಿಲ್ಲ ಅವನಿಗೆ. ಆಫೀಸಿಗೆ ಎದುರಾಕ್ಕೊಂಡ್ರೆ ಏನಾಗುತ್ತೆ, ಈಗಾಗಲೇ 55 ವರ್ಷ, ಈಗ ಡಿಸ್ಮಿಸ್ ಮಾಡಿದ್ರೆ ಬದೀತಿ ಆಗುತ್ತೆ, ಅದೆಲ್ಲ ಯೋಚನೆ ಮಾಡ್ತಾನೆ. ಉಳಿದವ್ರಿಗಾದರೆ ಮನೆಯಲ್ಲಿ ಏನೇನು ಡಿಸ್ಮಿಸ್ ಮಾಡ್ತಾರೆ, ನಾನೇ ಮುಂದೆ ಡಿಸ್ಮಿಸ್ ಮಾಡ್ತೀನಿ ಅಂತಾನೆ. ಇವತ್ತು ಬಹಿಷ್ಕಾರ ಹಾಕೋದಿಲ್ಲ, ನಿಮಗೆ ನಾನೇ ಬಹಿಷ್ಕಾರ ಹಾಕ್ತೀನಿ ಅಂತಾರೆ. ಹಿಂದೆಲ್ಲ ಪದ್ಧತಿ ಇತ್ತು, ಈಗ ಅದೆಲ್ಲ ಇಲ್ಲ. ನಿಮಗೆ ಬಹಿಷ್ಕಾರ, ನಾವು ಬಂದಿರ್ತಾರೆ ಬಹಿಷ್ಕಾರ ಹಾಕೋದು ನೀವು. ಈ ವೃದ್ಧಾನಾಂ ಶಾಸನಾತಿಗಃ ಸೌಭ್ರಾತ್ರಂ ಏನ ಸಂತ್ಯಜ್ಯ ಪಾಂಡವೇಶು ಮಹಾತ್ಮಸು. ನೋಡಿ, ಪಾಪಾತ್ಮ ಅಂದ, ಇಲ್ಲಿ ಮಹಾತ್ಮಸು ಅಂತ ಕರೀತಾರೆ ಪಾಂಡವರು. ಅವರು ಮಹಾತ್ಮರವರು. ಅವ್ರ ಬಗ್ಗೆ ಏನು ಮಾಡಿದ? ಸೌಭ್ರಾತ್ರಂ, ಸಹೋದರರು, ಭ್ರಾತೃತ್ವವನ್ನು, ಒಳ್ಳೆಯ ಭ್ರಾತೃತ್ವವನ್ನು ಬಿಟ್ಟುಬಿಟ್ಟು, ಸಂತ್ಯಜ್ಯ ಬಿಟ್ಟುಬಿಟ್ಟು ಮಹಾತ್ಮರಾದ ಪಾಂಡವರ ಮೇಲೆ ಕೃತಂ ವಿರೂಪಂ, ಅವ್ರಿಗೆ ವಿರುದ್ಧವಾದದ್ದನ್ನೆಲ್ಲ ಮಾಡಿದ. ಎಲ್ಲ ಆತತಾಯಿ ಆಗಿಬಿಟ್ಟೆ, ಎಲ್ಲ ಮಾಡಬಾರ್ದನ್ನೆಲ್ಲ ಮಾಡಿಬಿಟ್ಟ. ಒಳ್ಳೆಯ ಸ್ವರೂಪದಲ್ಲಿ ಆತ್ಮ ಅಂದರೆ ಸ್ವರೂಪ, ಮಹತ್ ಅಂದರೆ ಪೂಜ್ಯಾತ್ಮರು. ಕೃತಂ ವಿರೂಪಂ ಸಮಹತ್ ಸುಮಹತ್ ಕುರ್ಯಾತ್ ಎನ್ನಾಪರಃ ಕ್ವಚಿತ್. ಇದು ಭಾರಿ ಇಂಪಾರ್ಟೆಂಟ್. ಕೃತಂ ವಿರೂಪಂ, ಸ್ವರೂಪ ಅನುರೂಪ ಅಲ್ಲ, ವಿರೂಪ ಮಾಡದ, ಅದು ವಿರುದ್ಧವಾಗಿ ನಡ್ಕೊಂಡ. ಸುಮಹತ್, ಸ್ವಲ್ಪ ಅಲ್ಲ, ಮಹತ್ ಬೇರೆ ಸುಮಹತ್ ಬೇರೆ, ವಿರೂಪ ಬೇರೆ. ರೂಪ ವಿರೂಪ, ಮಹತ್ತು ಸುಮಹತ್ ವಿರೂಪ. ಇಷ್ಟು ತನ್ನ ಮಗನ ತಾನೇ ಬೈತಾನೋ. ಈಗ ಇಷ್ಟು ಸ್ವಂತ ತಂದೆ ಅಷ್ಟು ಬೈದರೂ ಕೂಡ ಇವತ್ತಿನ ವಿಮರ್ಶಕರು ದುರ್ಯೋಧನ ಹೋಗ್ಬಿಡ್ತಾರೆ. ಅಂದರೆ ಏನರ್ಥ ಅದಕ್ಕೆ? ಅವ್ರ ಅಪ್ಪ ಅಮ್ಮನೂ ಒಪ್ಪದೇ ಇರತಕ್ಕಂಥ ಕ್ಯಾರೆಕ್ಟರ್ನ ಇವರು ಯೂನಿವರ್ಸಲ್ ನ್ಯಾಷನಲ್ ಗ್ರೇಟ್ ಕ್ಯಾರೆಕ್ಟರ್ ಒಬ್ಬ ರೀತಿ ಹೊರಗೆ ಹಾಕ್ತಾರೆ. ಎಷ್ಟು ಮೂರ್ಖತನ. ಅಪರಹ ಕ್ವಚಿತ್. ಎಷ್ಟು ಮಟ್ಟಿಗೆ ತಪ್ಪು ಮಾಡಿದ್ದಾರೆ ಅಂದರೆ ಎನ್ನ ಕುರ್ಯಾತ್ನ ಅಪರಹ ಕ್ವಚಿತ್. ಯಾರೂ ಇಂಥ ತಪ್ಪು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಅಂಥ ತಪ್ಪು ಮಾಡಿದ, ಅದೇ ಜೀವಾಧಮ ಅಂತ ಆಯ್ತಾ. ಭೀಮಸೇನ ಮಾಡಿದ್ದು ಹೇಗೆ? ಭೀಮಸೇನ ಸಮೋ ನಾಸ್ತಿ. ಇಲ್ಲೇ ಕೂಡ ದುರ್ಯೋಧನ ಸಮೋ ನಾಸ್ತಿ. ಇವತ್ತೆ ಒಳ್ಳೆಯದರಲ್ಲಿ ಭೀಮಸೇನ ಸಮೋ ನಾಸ್ತಿ, ಕೆಟ್ಟದರಲ್ಲಿ ದುರ್ಯೋಧನ ಸಮೋ ನಾಸ್ತಿ. ಅಷ್ಟು ಪಾಪ ಮಾಡಿದ್ದಾನೆ. ಏನು ಬರಬೇಕು ಅದು ಎಲ್ಲ ಮಾತು ಅವನ ಬಾಯಲ್ಲಿ ಬಂತು. ಕ್ವಚಿತ್, ಅಪರ ಕ್ವಚಿತ್ ಅಂದರೆ ಇಂಥ ತಪ್ಪನ್ನು ಒಂದೂ ಕೂಡ ಬೇರೆಯವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ. ತಪ್ಪುಗಳ ಸರಮಾಲೆ ಮಾಡಿದ್ದಾನೆ. ಅಂಥ ಸರಮಾಲೆಯಲ್ಲಿ ಒಂದನ್ನು ಬೇರೆಯವ್ರು ಮಾಡೋಕ್ಕಾಗೋದಿಲ್ಲ, ಅಂಥ ತಪ್ಪು ಮಾಡಿದ್ದಾನೆ ಅಂತ ಹೇಳ್ತಾರೆ. ಹೇಗೆ ಜ್ಞಾನೇ ವಿರಾಗೆ ಪ್ರತಿಯೊಂದರಲ್ಲೂ ಭೀಮಸೇನ ನಂಬರ್ 1, ದುರ್ಯೋಧನ ಪ್ರತಿಯೊಂದರಲ್ಲೂ ಕೂಡ ಏನವನು ಆ ಕಡೆಯಿಂದ ನಂಬರ್ 1 ಅವನು ಅಂತ ತಂದೆನೇ ಡಿಕ್ಲೇರ್ ಮಾಡಿದ. ಅಪ್ರಿಯಾಣಿ ಚ ಕೃಷ್ಣಸ್ಯ ಸುಬಹೂನಿ ಅಚರತ್ ಕುಧೀಹಿ. ಒಂದು ಪಾಂಡವರ ದ್ರೋಹ, ವೈಷ್ಣವ ದ್ರೋಹ. ಇನ್ನು ಕೃಷ್ಣರ ದ್ರೋಹ ಮಾಡಿದ, ವಿಷ್ಣು ದ್ರೋಹ ಮಾಡಿದ್ದಾನೆ. ಕೃತ ಅಪ್ರಿಯಾಣಿ ಚ ಕೃಷ್ಣಸ್ಯ 2, ವಾಸಿಷ್ಠ ಕೃಷ್ಣಸ್ಯ, ಯಾದವ ಕೃಷ್ಣಸ್ಯ, ಇಬ್ಬರಿಗೂ ಕೂಡ ಅಪ್ರಿಯವನ್ನು ಮಾಡಿದ್ದಾನೆ. ಎಷ್ಟು? ಬಹೂನಿ, ತುಂಬ ಸತ್ಯ ಮಾಡಿದ್ದಾನೆ. ಆಚಾರತ್ ಸುಧಿ, ಕುಧಿ. ಅವ್ರ ಪಾಂಡವರು ಸುಧಿ ಆದರೆ ಇವನು ಕುಧಿ,
ಕೆಟ್ಟ ಬುದ್ಧಿಯವರು. ಅದಕ್ಕೆ ಆಚಾರ ನಡೆಸ್ಕೊಂಡ್ಬಿಟ್ಟಿದ್ದಾರೆ. ಕೃಷ್ಣನಿಗೆ ಅತ್ಯಂತ ಅಪ್ರಿಯವಾದ ರೀತಿಯಲ್ಲಿ ಅನೇಕ ಸಲ ಅವನು ನಡ್ಕೊಂಡಿದ್ದಾನೆ. ದುರ್ಬುದ್ಧಿಯವನು. ಪ್ರಾಯ ತೇನಾಪಿ ಮಂದೇನ ಯುಷ್ಮಾಸ್ವಪಿ ಅಶಿವಂ ಕೃತಂ ಭ್ರಾತರು ಅಶ್ಯ ಚ ಸರ್ವೇಪಿ ತಚ್ಛೀಲ ಬರುವರ್ತಿನಃ. ಪ್ರಾಯ ತೇನಾಪಿ ಮಂದೇನ ಯುಷ್ಮಾಸು ಅಪಿ ಅಶಿವಂ ಕೃತಂ. ಇಲ್ಲೊಂದು ಪಾಯಿಂಟ್ ಇದೆ. ನಮ್ಮವರೇ ಅರ್ಥ ಅನುವಾದ ಮಾಡಬೇಕಾದ್ರೆ ತಪ್ಪು ಮಾಡ್ತಾರೆ. ಏನಂತ, ನಿಮಗೊಂದು ಅವನು ಕೆಟ್ಟದ್ದು ಮಾಡಿಲ್ಲ ಅಷ್ಟೇ ಅಂತ ಹೇಳ್ತಾರೆ. ಅಲ್ಲ, ನಿಮ್ಮನ್ನೂ ಅವನು ಬಿಟ್ಟಿಲ್ಲ, ಆ ಅರ್ಥ ಇರೋದು ಅದಕ್ಕೆ. ಇವರು ಅರ್ಥ ಮಾಡಿರೋದೇನೋ, ನಿಮಗೊಂದು ಅನ್ಯಾಯ ಮಾಡಿಲ್ಲ ಹೊರತು ಪಾಂಡವರಿಗೆ ಭಾರಿ ಅನ್ಯಾಯ ಮಾಡಿಬಿಟ್ಟ ಅಂತೇಳಿ. ಅಲ್ಲ, ನಿಮಗೂ ಅನ್ಯಾಯ ಮಾಡಿದ್ದಾರೆ, ಯಾರನ್ನೂ ಬಿಟ್ಟಿಲ್ಲ ಅವರು. ಅವರಲ್ಲಿ ದಾಯಾದಿ ಮತ್ಸರ ಮಾಡದ ಹೋಗಲಿ. ಅದು ನೀವೇನು ಮಾಡಿದ್ದೀರಿ ಪ್ರಜೆಗಳು ಪಾಪ ರಕ್ಷಿಸಲು ಪಡಬೇಕಾದವರು. ನೀವು ಅಶಿವ ಅಂದರೆ ಏನು? ಕೆಟ್ಟದ್ದು. ಶಿವ ಅಂದರೆ ಮಂಗಳ, ಅಶಿವ ಅಂದರೆ ಕೆಡುಕು. ನಿಮ್ಮಲ್ಲೂ ಕೂಡ ಅವನು ಪ್ರಾಯ ಶಬ್ದಕ್ಕೆ ಎರಡರ್ಥ, ಮೋಸ್ಟ್ಲಿ ಅಂತ ಒಂದು ಅರ್ಥ, ಶೂರ್ ಅಂತ ಇನ್ನೊಂದು ಅರ್ಥ. ನಿಮ್ಮಲ್ಲಿ ಕೆಟ್ಟದ್ದನ್ನು ಮಾಡೇ ಬಿಟ್ಟಿದ್ದಾನೆ ಅವನು. ಮಾಡಿರಬಹುದು, ಕ್ಷಮಿಸಿ ಅಲ್ಲ, ಮಾಡೇ ಬಿಟ್ಟಿದ್ದಾನೆ. ಆದ್ದರಿಂದ ನೀವು ಅದನ್ನು ಕ್ಷಮಿಸಿದ್ದೀರಿ, ಬಹಳ ಆಶ್ಚರ್ಯ. ಯುಷ್ಮಾಸು ಅಪಿ ಅಶಿವಂ ಕೃತಂ ಭ್ರಾತರು ಅಸ್ಯ ಚ ಸರ್ವೇಪಿ ತಚ್ಛೀಲ ಮನುವರ್ತಿನಃ. ಕೆಲವರು ವಾದ ಏನು ಅಂದರೆ, ದುರ್ಯೋಧನ ವಿಷ್ಣು ವೈಷ್ಣವರ ದ್ವೇಷಿಯಾಗಿದ್ದೇ ಹೊರತು ಪ್ರಜಾದ್ವೇಷಿ ಆಗಿರಲಿಲ್ಲ. ಪ್ರಜೆಗಳೆಲ್ಲ ಸ್ವಜ್ಜದನು ಅಂತ ಹೇಳಿದ ಮೇಲೆ ಅವ್ರ ದ್ವೇಷಿ ಆಜ್ಞೆ ಅನ್ನಲ್ಲ ಅವನಿಗೆ. ಆದರೆ ದುರ್ಯೋಧನ ತಪ್ಪಿರೋದು ಬರೀ ಅಲ್ಲೇ ಹೊರತು ಇಲ್ಲಿಲ್ಲ ಅಂತ ನಮ್ಮಲ್ಲೇ ಬರೆದವರಿದ್ದಾರೆ. ತಪ್ಪದು. ಎಲ್ಲ ಒಬ್ಬನು ಇವನ್ನೇ ದೇಶದ್ರೋಹ ಮಾಡೋನು ಉಳಿದವರಿಗೆ ಕಲ್ಯಾಣ ಮಾಡ್ತಾನೆ. ಅರ್ಥ ಆಯ್ತಾ? ಅವನು ವಿಷ್ಣು ವೈಷ್ಣವರಿಗೆ ದ್ರೋಹ ಮಾಡಿದಾಗ ಉಳಿದ ಜನಗಳಿಗೆ ಮಾಡದೇ ಇರ್ತಾನ. ಮನೇನೇ ಹಾಳು ಮಾಡಿದ ಉಳಿದವನು ಬಿಡ್ತಾನೆ ಅಂತ ಹೇಳ್ತಾರಲ್ಲ, ಸಿಂಪಲ್ ಲಾಜಿಕ್ ಅದು. ಆದ್ದರಿಂದ ಆ ರೀತಿ ಅನುವಾದ ಮಾಡಿಬಿಟ್ಟಿದ್ದಾರೆ. ಕ್ಯಾರೆಟ್ ಸ್ವಚ್ಛ ಮಾಡೋಕ್ಕೂ ಹೋಗ್ತಾರೆ. ತಪ್ಪದು. ಆದರೆ ಆಚಾರ್ಯ ಇಷ್ಟು ಬರೆದ್ರೂ ಕೂಡ ಕ್ವಚಿತ್ ಗ್ರಂಥಾರ್ ಭಕ್ಷಿಪತಿ ಇದ್ದ ಹಾಗೆ ಆಚಾರ್ಯ ಹೇಳಿದ ಮಾತಿಗೆ ಬೇರೆ ಅರ್ಥ ಮಾಡಿಬಿಟ್ಟು ಬೇರೆ ಮಾಡ್ಲಿಕ್ಕೆ ಹೋದ್ರೆ ಎಷ್ಟು ತಪ್ಪಾಗುತ್ತೆ. ವಿಶ್ವಾಸೋಪಿ ಅಶಿವಂ ಕೃತಂ ಭ್ರಾತರು ಅಸ್ಯ ಚ ಸರ್ವೇಪಿ ತಚ್ಛೀಲ ಮನುವರ್ತಿನಃ ಸೇರಿಸಿಬಿಟ್ಟ. ಇಷ್ಟೊತ್ತು ಯಾರನ್ನು ಮಾಡಿದವನು ಟಾರ್ಗೆಟ್ ಮಾಡಿದ್ದ? ದುರ್ಯೋಧನನ್ನು. ಅವನ ತಮ್ಮಂದಿರೆಲ್ಲ ಹಾಗೇ ಇದ್ದರು ಅಂತ ಹೇಳಿದ. ಅವನೆಲ್ಲ ಅವನಿದ್ದ ಹಾಗೇ ಇದ್ದರು. ಆದ್ದರಿಂದ ಭೀಮಸೇನ 100 ಜನಕ್ಕೆ ಕೊಂದು ಸರಿ ಹೋಗ್ತಾ ಇಲ್ಲ. ಈಗ ಅವನೇ ಒಪ್ಕೊಂಡ್ಬಿಟ್ಟ. 100 ಜನ ಯಾಕೆ ಕೊಂದಿರಂತ ಪ್ರಶ್ನೆ ಮಾಡಿದ್ದ ಗಾಂಧಾರಿ. ಏನಾಯ್ತು ಈಗ? ಎಲ್ಲರೂ ಹಾಗೇ ಇದ್ದರು ಹೇಳಿದ್ದು. ಈಗ ಇವರೇ ಒಪ್ಕೊಂಡ ಅದನ್ನು, ಇದನ್ನೇ ಒಪ್ಕೊಂಡ್ಬಿಟ್ಟ. ಅವರೆಲ್ಲ ಏನು ಮಾಡಿದರು ಮಹಾ ಅಂತ ಕೇಳಿದ್ಲಾಕೆ. ಒಬ್ಬನಾರು ಉಳಿಸ್ಬಾರ್ದಾಗಿತ್ತಾ? 2 ಆರ್ಗ್ಯುಮೆಂಟ್ ಹಾಕಿ ಎಲ್ಲರೂ ಕೊಂದಿದ್ದಾಕೆ ಒಬ್ಬನಾರು ಉಳಿಸ್ಬೋದಾಗಿತ್ತಲ್ಲ ಅಂತ ಕೇಳಿದರೆ, ಒಬ್ಬರು ಉಳಿಯಾಗಿ ಬದುಕೇ ಇರಲಿಲ್ಲ. ಅದನ್ನು ಹೇಳ್ತಾರೆ, ಒಬ್ಬರು ಉಳಿಯಾಗಿ ಬದುಕಿರಲಿಲ್ಲ. ತಚ್ಛೀಲ ಬರುವರ್ತಿನ, ಅವನ ಶೀಲ, ಅವನ ನಡತೆಯನ್ನೇ ನಡ್ಕೊಂಡು ಅನುಸರಿಸಿದರೆ ಹೊರತು ಒಬ್ಬನು ಯೋಚನೆ ಮಾಡಲೇ ಇಲ್ಲ. ಭ್ರಾತರ ಅಂತ ಹೇಳಿದಾಗೆ ಅವ್ರು ಮಾತ್ರ. ಯೂತ್ಸು ಹಾಗೆ ಮಾಡಿಲ್ಲ. ಯೂತ್ಸು ಹಾಗೆ ಮಾಡಿಲ್ಲ. ಯಾರನ್ನು ತೊಗೋಬೇಕಿಲ್ಲಿ? ಅವನ ಓನ್ ಬ್ರದರ್ಸು. ಅವನು ಓನ್ ಅಲ್ಲ, ತಾಯಿ ಬೇರೆ. ಆದ್ದರಿಂದ ಹೋಯ್ತು. ಸಸುತಾ ಹತಾಶ್ಚ ಸ್ವೇನ ಪಾಪೇನ ಸಸುತ ಅಮಾತ್ಯ ಬಾಂಧವಾ ಸೋಹಂ ವಯೋಗತಶ್ಚೈವ ಪುತ್ರಾದಿಭಿ ಅಭಿಪ್ರತ. ಆದ್ದರಿಂದ ಏನಾಯಿತು? ಅವನು ಕೊಲ್ಲಲ್ಪಟ್ಟ. ಸರಿಯಾಗಾಯಿತು. ಈಗ ಒಪ್ಕೊಂಡ. ಸರಿಯಾಗಿ ಭೀಮಸೇನ ಮಾಡಿದ್ದೇನದು ಭಾರಿ ಸರಿ ಮಾಡಿದ್ದಾನೆ. ಹತಾಶ್ಚ ಸ್ವೇನ ಪಾಪೇನ. ಅವ್ರು ಸಾಯಲಿಕ್ಕೆ ಯಾರು ಕಾರಣ? ಅವ್ರು ಮಾಡಿದ ಪಾಪನೇ ಕಾರಣ. ಅವ್ರು ಮಾಡಿದ ಪಾಪಕ್ಕೆ ತಕ್ಷಣ ಶಿಕ್ಷೆ ಅನುಭವಿಸಿದ್ದಾರೆ. ಅದು ಸರಿಯಾದದ್ದು. ಸಸುತ ಅಮಾತ್ಯ ಬಾಂಧವಾಹ ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶು ಯಾಸ್ಯಸಿ. ಅವನು ಯಾರ್ಯಾರನ್ನ ನಮಗೆ ಎಲ್ಲರೂ ಸಮೇತ ಸತ್ತು ಹೋಗಿದ್ದಾನೆ. ಭಾರಿ ಒಳ್ಳೆಯ ಕೆಲಸ ಅಂತ ಪೂರ್ತಿ ಒಪ್ಕೊಂಡ. ಸೊ ಪಾಂಡವರ ಯುದ್ಧವನ್ನು ಧೃತರಾಷ್ಟ್ರ ಪೂರ್ತಿ ಏನು ಮಾಡ್ತಾರೆ? ಎಂಡಾರ್ಸ್ ಮಾಡ್ತಾರೆ, ಮಾಡಿದ್ದು ಸರಿ ಅಂತ ಹೇಳಿಬಿಟ್ಟು. ಈಗ ಯಾರೋ ಇವ್ರು ಮಾಡಿದ್ದು ಯಾರು ಬೈತಾರಲ್ಲ ಅವರೆಲ್ಲ ಶುದ್ಧ ಮೂರ್ಖ ಶಿಖಾಮಣಿಗಳು ಅಂತಾಯಿ. ಸ್ವಂತ ತಂದೆ ತಾಯಿಗಳು ಅದನ್ನು ಒಪ್ಪದೇ ಇರತಕ್ಕಂಥ ಮಹಾಪಾಪಿಷ್ಟ ದುರ್ಯೋಧನ. ಮಾಡಿದ್ರು ಅದೇ ಹೇಳ್ತಾರೆ. ಈಗ ನಾನು ತಪ್ಪು ಮಾಡಿದೆ ಅಂತ ಹೇಳ್ತಾರೆ. ಯಾರು ಮಾತ್ರ ನಾನು ಕೇಳದೆ ಹೋಗಿಬಿಟ್ಟೆ. ಸಸುತಾಮಾತ್ಯ ಬಾಂಧವಾಹ ಸೋಹಂ ವಯೋಗತಶ್ಚೈವ. ನನಗೀಗ ವಯಸ್ಸಾಗಿದೆ. ಈಗ ಗೊತ್ತಾಯ್ತು ನನಗೆ ವಯಸ್ಸಾಗಿದೆ. ಪುತ್ರಾದಿಭಿರಭಿಪ್ಲುತಃ ತತ್ಸಂಬಂಧ ಕೃತಂ ಪಾಪಂ ಸಕೃತಂ ಚಾಪಿ ಅಪೇಶರಂ ಪಾಂಡವೇಶು ಸಕೃಷ್ಣೇಶು ತಪಸಾ ಮಾಷ್ಟು ಮುದ್ಯತಃ. ಪುತ್ರಾದಿಭಿರಭಿಪ್ಲುತಃ. ಮಕ್ಕಳು ಮತ್ತು ಅವ್ರನ್ನ ಕಳ್ಕೊಂಡ್ಬಿಟ್ಟಿದ್ದೇನೆ. ಅವರಿಂದ ತೊಂದರೆಗೊಳಗಾಗಿದ್ದೇನೆ ನಾನು. ಸತ್ಸಂಬಂಧ ಕೃತಂ ಪಾಪಂ. ಅಂಥ ಪಾಪಿಗಳ ಸಂಬಂಧ ಇದ್ದ ಪಾಪ ಕಳ್ಕೊಬೇಕಾಗಿದೆ ನನಗೀಗ. ಆ ಸಂಬಂಧ ಮಾಡಿದ್ದೇನಾಯ್ತು? ಈಗ ಪಾಪದ ಕಾರ್ಯ. ಅದನ್ನು ಕಳ್ಕೊಂಡ್ಬಿಟ್ಟಿದ್ದೇನೆ. ಕೆಲಸತ್ತೇನೆ. ಅವನು ಇದು ಬರುತ್ತೆ, ಮಹಾಭಾರತಲ್ಲೇ ಬರುತ್ತೆ. ಅದು ಒಂದು ದುರ್ಯೋಧನ ಹುಟ್ಟಿದ ತಕ್ಷಣ ಇವನು ಕೊಂದು ಬಿಡು, ಹೊರಗೆ ಹಾಕಿಬಿಡು ಅಂತ ವಿದುರ ಹೇಳಿದ. ಹಾಕಲಿಲ್ಲ. ನಮಗನಿಸುತ್ತಾಗ
ಯಾವುದೇ ತಂದೆ ಸಾಮಾನ್ಯವಾಗಿ ಈ ರೀತಿ ಮಾಡೋಕ್ಕೆ ಸಾಧ್ಯತೆ ಇದೆಯಾ? ವಿದುರ ಹೇಳಿದ್ದು ಪ್ರಾಕ್ಟಿಕಬಲ್ಲ. ಧೃತರಾಷ್ಟ್ರ ಕೇಳಲಿಲ್ಲ ಅಂತಾರೆ, ವಿದುರ ಹೇಳಿದ್ದೇ ತಪ್ಪು. ಯಾಕೆ ಬೇಡ ಅಂತ ಹೇಳೋದು ವಿದುರ ಧರ್ಮ ಉಪದೇಶನ ಅದು ಅಂತ ಕೇಳಿದ್ರೆ ಹೌದೌದು. ಹಿಂದೆ ಅದೇ ವಂಶದಲ್ಲಿ ಹಾಗೆ ನಡೆದಿತ್ತು. ಭರತ ಚಕ್ರವರ್ತಿ ಭಾರಿ ಪ್ರಸಿದ್ಧ ಗೊತ್ತಲ್ಲ, ಆತನಿಗೆ ಮಕ್ಕಳಾದರು, ಅನೇಕ ಪತ್ನಿಯರು ಇದ್ದರು. ಆತ ಕರೆದು ಕೇಳಿದ, ಎಲ್ಲರನ್ನ ಕೇಳಿ ಹೇಳಿದರು, ಇವರೆಲ್ಲ ನಾನು ರೂಪ ಇತೀರಿದೆ, ಇವರೆಲ್ಲ ಅಯೋಗ್ಯರು ಅಂತ ಹೇಳಿದರು. ಹಿಂದಿನ ಕಾಲಕ್ಕೆ ಒಂದು ದೊಡ್ಡ, ಇವತ್ತು ಕೂಡ ಒಳ್ಳೊಳ್ಳೆ ಕೆಲಸ ಮಾಡಿ ಜಾತಕ ನೋಡ್ತಾರಲ್ಲ ಆ ಟೈಮ್, ಜಾತಕದಲ್ಲಿ ಇವತ್ತು ಕೂಡ ಕೆಲವು ಸರಿಯಾಗಿ ಹೇಳ್ತಾರೆ. ತುಂಬ ಜನ ಕಮರ್ಷಿಯಲ್ ಆಗಿದ್ರೆ ಹೇಳೋದಿಲ್ಲ, ಸರಿಯಾಗಿ ಕರೆಕ್ಟಾಗಿ ಹೇಳ್ತಾರೆ ಕೆಲವು. ಹಾಗಂತೂ ಎಲ್ಲರೂ ಒಳ್ಳೆಯವರೇ ಇದ್ದರು, ಹೈಲಿ ಕಾಂಪಿಟೆಂಟ್. ಅವರು ಹೇಳಿದರು ಎಲ್ಲ ದುಷ್ಟರು ಅಂತ ಹೇಳಿದರು. ಇವರಿಗೆಲ್ಲ ಏನೂ ಅರ್ಹತೆ ಇಲ್ಲ, ಅಂಥವ್ರು ಹುಟ್ಟಿದ್ದಾರೆ ಅಂತ ಹೇಳಿದರು. ಏನು ಮಾಡಿದೆ ಅಂತ ಹೇಳ್ತಾರೆ ಗೊತ್ತಾ ಭಾಗವತದವ್ರಿಗೆ? ಅದಕ್ಕೆ ಮಹಾಭಾರತ ಹೇಳ್ತಾರೆ, ಜಗ್ನುಹು ತ್ಯಾಗ ಭಯಾತ್ ಪುತ್ರಾನ್, ಗೊತ್ತಾಯ್ತಾ? ಅವನೇ ಕೊಲಿಸ್ಬಿಟ್ಟ ಅಂತ ಹೇಳ್ತಾರೆ, ಮಕ್ಕಳನ್ನು ಅವನೇ ಕೊಲಿಸ್ಬಿಟ್ಟ. ಪ್ರೆಸಿಡೆನ್ಸ್ ಇದೆ ಈಗಾಗಲೇ. ಒಬ್ಬನ ಬಿಡುವಂಥ ವಿದುರ ಹೇಳಿದ್ದು, ಅಲ್ಲಿ ನಡೆದಿರೋದೆಷ್ಟು? ಎಲ್ಲ ಮಕ್ಕಳನ್ನು ಭರತ ಕೊಲಿಸ್ಬಿಡ್ತಾರೆ. ಮುಂದೆ ಆತನ ಮಕ್ಕಳಿಲ್ಲ, ಒಬ್ಬನಾರ ಹೊಡೀಲಿ ಉತ್ತರಾಧಿಕಾರಿ ಅಂತ ಇಟ್ಕೊಳ್ಳೋದಿಲ್ಲ, ಎಲ್ಲರನ್ನೂ ಕೊಲಿಸ್ಬಿಡ್ತಾರೆ. ಕೊನೆಗೆ ಆತ ಬೇರೆಯವ್ನು ತೊಗೊಂಡು ಉತ್ತರಾಧಿಕಾರಿ ಮಾಡ್ತಾರೆ, ಸ್ವಂತ ಮಗ ಆಗೋದಿಲ್ಲ. ಅಂಥ ದೊಡ್ಡ ವ್ಯಕ್ತಿ ಅವರು, ಗೊತ್ತಾಯ್ತು? ಅಂಥವನಿಗೆ ಸ್ವಂತ ಮಗ ಆಗದೇನೆ ಏನು ಮಾಡ್ತಾನೆ, ಬೇರೆಯವ್ರನ್ನ ತೊಗೊಂಡು ಅವರಿಂದ ಮುಂದೆ ಬೆಳೆಸ್ತಾನೆ. ಅಂದರೆ ಯಾಕೆ? ಸ್ವಂತ ಮಕ್ಕಳಿದ್ದರೂ ಕೂಡ ಅಯೋಗ್ಯರಾಗಿದ್ದರೆ ಕೊಡಬಾರ್ದು ಅಂತ ಹೇಳಿದ. ಅಯೋಗ್ಯರಾಗಿದ್ದರೆ ಕೊಡಬಾರ್ದು. ಇದು ಭರತ, ಅದು ಯಾವುದು ಹೇಳ್ತೀವಲ್ಲ, ಎಷ್ಟು ದೊಡ್ಡ ತ್ಯಾಗ ಮಾಡಿದ ಮಹಾ ಚಕ್ರವರ್ತಿ ಭರತ. ಅಂಥವ್ನು ಮಾಡಿದ ಕೆಲಸ ಇದೆ. ಧೃತರಾಷ್ಟ್ರ ಚಕ್ರವರ್ತಿ ಏನಾಗಿರಲಿಲ್ಲ, ಪಾಂಡವರು ಚಕ್ರವರ್ತಿಗಳು, ಧೃತರಾಷ್ಟ್ರ ಅಲ್ಲ. ಅಂಥವ್ನು ಕೊಲ್ಲಕ್ಕೆ ಸಾಧ್ಯ ಆಗಿಲ್ಲ ಅಂತ ಕೇಳಿದ್ರೆ ವಿದುರ ಹೇಳಿದ್ದೇನದು ಸರಿಯಾಗಿ ಹೇಳಿದ್ದಾನೆ. ಹಿಂದೆ ನಡೆದೇ ಅಡ್ಮಿಷನ್ ಕೊಡಬೇಕಾದ್ರೆ ಅವನು ಕ್ರಿಮಿನಲ್ ಅಂದರೆ ಅಡ್ಮಿಷನ್ ಕೊಡ್ತಾರಾ? ಅಷ್ಟೇ. ಮುಂದೆ ಕ್ರಿಮಿನಲ್ ಕೆಲಸ ಮಾಡಿದ ಮೇಲೆ ಕೊಡು ನೋಡೋಣ ಅಂತ ಹೇಳೋದಿಲ್ಲ. ಏನು ಹೇಳ್ತಾರೆ, ಈಗಾಗಲೇ ಇದೆ ಅವನಿಗೆ, ಅದರಿಂದ ಕೊಡೋದಿಲ್ಲ ಅಂತ ಹೇಗೆ ಹೇಳ್ತಾರೆ? ಇವನು ಹೊರಗೆ ಹಾಕಿಬಿಡು, ಬಿಡಿದ್ರೆ ಕೆಟ್ಟೋಗುತ್ತೆ ಅಂತ ಹೇಳ್ತಾರೆ. ಹಾಂ ಹಾಂ ಸತ್ಯ ಹೇಳ್ಬೇಕಾದ್ರೆ ಡಾಕ್ಟ್ರ್ ಹೇಳ್ತಾರೆ ಕ್ಯಾನ್ಸರ್ ಇದೆ ಅಂಥೇಳಿ, ಡಾಕ್ಟ್ರ್ ಮರ್ಡರ್ ಮಾಡಿಬಿಡ್ತೀರಾ? ನೀವು ಹೇಳಿ, ಅದಕ್ಕೆ ಏನು ಮಾಡ್ತೀರಿ ಹೇಳಿ? ದೇಹದ ದೋಷ ಹೇಳೋ ಶಕ್ತಿ ಅವರಿಗಿದೆ, ಕಾನ್ಫಿಡೆನ್ಸ್ ಇದೆ, ಹೇಳಿದ್ರು ಮುಗಿದೋಯ್ತು ಅಲ್ಲಿಗೆ. ಇವರಿಗೇನಿದೆ, ಭವಿಷ್ಯ ಇರೋದೇ ಅದಕ್ಕೆ. ಅವರು ದೈವಜ್ಞರು ಅಂದರೆ ಏನು, ಮುಂದೆ ಆಗೋದನ್ನು ತಿಳಿಯೋರು ಅಂತ ಹೇಳಿದವರು ಅಂತ ಅರ್ಥ. ಜ್ಯೋತಿಷ್ಯದಲ್ಲಿ ಮುಂದೆ ಆಗೋದನ್ನು ತಿಳಿದೇಳೋದು ಎಲ್ಲರಿಗೂ ತುಂಬ ಕಷ್ಟದ ಭಾಗ ಅದು. ಜ್ಯೋತಿಷ್ಯ ಅನೇಕ ಪಾರ್ಟ್ಗಳಿದೆ ಅದರಲ್ಲಿ ಡಯಾಗ್ನೋಸ್ ಮಾಡೋ ಭಾಗ ಬೇರೆ, ಔಷಧಿ ಕೊಡೋ ಭಾಗ ಬೇರೆ, ಹೇಗೋ ಹಾಗೆ. ಕೆಲವು ಪರಿಹಾರ ಇರೋದೇ ಇಲ್ಲ, ಇವರು ಪರಿಹಾರನೇ ಇಲ್ಲ ಅಂತ ಪಾಪಿಗಳು ಅಂತ ಹೇಳಿದಾಗ ಏನು ಮಾಡಿಬಿಡ್ತಾರೆ, ಹೊಲಿಸೇ ಬಿಡ್ತೀವಿ. ಅಕಸ್ಮಾತ್ ಪರಿಹಾರ ಇರೋದಾದ್ರೆ ಏನು ಮಾಡ್ತಾರಾಗ, ಇದನ್ನು ಮಾಡ್ಕೋ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಇಲ್ಲೇ ಇಲ್ಲ ಅಂತ ಹೇಳಿದಾಗ ಕೊಂಚೆ ಬಿಟ್ಟ. ಎಷ್ಟು ಅಂದರೆ ಅವನ ಉದ್ದೇಶ ಏನಾಗಿತ್ತು ರಾಜಂದೀಗ? ಪ್ರಜೆಗಳಿಗೆ ಅನ್ಯಾಯ ಆಗಬಾರ್ದು, ಪ್ರಜೆಗಳಿಗೆ ಅನ್ಯಾಯ ಆಗಬಾರ್ದು. ಇದು ರಾಜರ ದೃಷ್ಟಿಕೋನ ಇರಬೇಕು. ಇವತ್ತು ಅನ್ಯಾಯ ಆಗುತ್ತೋ ಬಿಡುತ್ತೋ, ತನ್ನ ಮಗನಿಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗೋದು ತಾನು ಕೊಟ್ಟರೆ ನ್ಯಾಯ ಅಷ್ಟೇ. ಆ ಕಾನ್ಸೆಪ್ಟ್ ಬರಲೇಬಾರ್ದು. ಇವತ್ತು ಎರಡಿದೆ, ಸಂಬಂಧಿಗಳಿಗೆ ಅವಕಾಶನೇ ಕೊಡಬಾರ್ದು ಒಂದು, ಸಂಬಂಧಿಗಳಿಗೆ ಮಾತ್ರ ಅವಕಾಶ ಕೊಡಬೇಕು ಇನ್ನೊಂದು. ಎರಡು ವ್ಯೂ ಇದೆ ಇವತ್ತು. ಸಂಬಂಧಿಗಳಿಗೆ ಮಾತ್ರ ಉತ್ತರಾಧಿಕಾರ, ಬೇರೆಯವರಿಗೆ ಕೊಡಬಾರ್ದು. ಕೆಲವು ಬೇರೆಯವರಿಗೆ ಕೊಡಬೇಕು, ಸಂಬಂಧಿಗಳಿಗೆ ಕೊಡಬಾರ್ದು. ಎರಡೂ ಸರಿಯಲ್ಲ. ಸಂಬಂಧಿ ಯೋಗ್ಯ ಆಗಿದ್ದರೆ ಕೊಡೋದು ತಪ್ಪಲ್ಲ, ಅಯೋಗ್ಯ ಆಗಿದ್ದರೆ ಸಂಬಂಧಿ ಆಗಿದ್ದರೂ ಕೊಡೋದು ತಪ್ಪೆ. ಸಂಬಂಧಿ ಎಂಬುದು ಕೌಂಟ್ ಆಗಬಾರ್ದು. ಏನು ಕೌಂಟ್ ಆಗಬೇಕು? ಯೋಗ್ಯ ಅಯೋಗ್ಯ ಅಷ್ಟೇ. ಅದು ಸರಿಯಾದ ಧರ್ಮ. ಅದು ಎರಡು ಅತಿರೇಕಕ್ಕೆ ಹೋಗಬಾರ್ದು. ಹಾಗಿದ್ದರೆ ಒಳ್ಳೆಯವ್ರ ಮಕ್ಕಳಿಗೆ ಚಾನ್ಸಸ್ ಸಿಗಬಾರ್ದು. ಹಾಗಿದ್ದರೆ ಮಕ್ಕಳಾಗಿದ್ದೇ ಕೆಟ್ಟದ? ಹಾಗಲ್ಲ. ಅಯೋಗ್ಯತೆಯ ಮೇಲೆ ಒಂದು ಬೇಸಿಸ್ ಆಫ್ ಮೆರಿಟ್ ನಡ್ಕೋಬೇಕೇ ಹೊರತು ಸಂಬಂಧ ಅಂಬೋದನ್ನು ಯಾವ ಕಾಲಕ್ಕೂ ಮೇನ್ ಮಾಡಬಾರ್ದು. ಇವತ್ತು ಮೇನೇ ಮಾಡೋದು. ಎಷ್ಟೇ ಬಾಯಲ್ಲಿ ಹೇಳಿದ್ರು ಕೂಡ ನಡೀತಿರೋದು ಏನದು, ಎಲ್ಲ ಅದಕ್ಕೆ ಜನ ಹೇಳೋದು ಬಿಟ್ಬಿಟ್ಟಿದ್ದಾರೆ. ಯಾತಕ್ಕೆ? ಇನ್ನು ಸಾಕಾಯಿತು ಅಂತ ಹೇಳ್ತಾರಲ್ಲ. ಇದು ಹೇಳೋದ್ರೆ ಏನೂ ಉಪಯೋಗ ಇಲ್ಲ, ಹಾಳಾಗೋದು, ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿ ನಾವೇ ಕೆಟ್ಟವರಾಗೋದು. ಕೊನೆ ನಡೀದೇ ಹೋದಾಗ ಏನಾಗುತ್ತೆ, ಹೇಳಿ ಬಯಸ್ಕೊಂಡಿದ್ದಷ್ಟೇ, ಇನ್ನೇನು ಲಾಭ ಇಲ್ಲ. ಆ ಸ್ಥಿತಿ ಬಂದೋಗಿದೆ. ಏನೋ ಅದಕ್ಕೆ ಆಚಾರ್ಯರ ಬಗ್ಗೆ ಹೇಳಿಲ್ಲ. ಮದ್ದಿಗೆ ಭಟ್ರು ಬರ್ತಾರೆ, ಅವ್ರ ಮನಸ್ಸಲ್ಲಿ ಬೇಸರ ಇತ್ತು, ನಮ್ಮ ಮಾತು ಕೇಳಲೇ ಇಲ್ಲ, ಸನ್ಯಾಸ ತಗೊಂಡಿತ್ತು ಅಂಥೇಳಿ ಮನಸ್ಸಲ್ಲಿ ಬಂದರು. ಆಚಾರ್ಯನೆಲ್ಲ ನೋಡಿ, ತೇಜೋಮೃತಂ ನಂದನ ಗಾತ್ರ ಪಾತ್ರವು, ಏನು ತೇಜಸ್ಸು, ಏನು ವರ್ಚಸ್ಸು, ವಚೋಮೃತಂ, ಗೊತ್ತಾಯ್ತಾ? ಎಂಥ ಮಾತುಗಳು, ಏನಿದು, ಎಷ್ಟು ಆಶ್ಚರ್ಯ, ಭಾರಿ ಸಂತೋಷ ಅಂತ ಹೇಳಿಬಿಟ್ಟು ಅಭಿನಂದನೆ ಹೊರಟೋಗ್ಬಿಡ್ತಾರೆ. ಅಲ್ಲಿ ನೋಡಿ ಅವರು ಮಠದಲ್ಲಿ ಇರೋದಿಲ್ಲ. ಅವರು ಭಾಳ ಇಂಪಾರ್ಟೆಂಟ್, ಮಠದಲ್ಲಿ ವಾಸ ಮಾಡೋದಿಲ್ಲ. ಅವ್ರು ಎಷ್ಟು ನಡ್ಕೊಂಡು ಧರ್ಮಿಷ್ಠ ನಡ್ಕೊಂಡ್ರು ಅಂದರೆ ಇರಬಾರ್ದು. ಆಚಾರ್ಯ ಏನು ಮಾಡಿದರು, ಇರು ಅಂತ ಅವರು ಹೇಳಲಿಲ್ಲ, ಇರಿ ಅಂತ ಅವರು ಹೇಳಲಿಲ್ಲ, ಇರ್ತೀರಿ ಅಂತ ಇವರು ಹೇಳಲಿಲ್ಲ. ಇದು ಒಳ್ಳೆಯ ಧರ್ಮ, ತಿಳಿತಾ? ಅದನ್ನು ಬಿಟ್ಟುಬಿಟ್ಟು ಏನಾಗಿದೆ ಈಗ, ಬೇರೆಯವರೇ ಇರಬಾರ್ದು.
ಅಲ್ಲಿ ಬಹಳ ಆಶ್ಚರ್ಯ, ಯಾಕೆ ಕೆಡ್ತು ಅಂತ ಕೆಡಬಾರ್ದು. ಅದರಿಂದ ಏನಾಯಿತು ಅಂದರೆ ರಾಜಕಾರಣಕ್ಕೆ ಶಿಫ್ಟ್ ಆಯ್ತದೆ. ಯಾವಾಗ ಧರ್ಮಕಾರಣದಲ್ಲಿ ನಡೀತಾ ಇದೋ ನಾವು ಇವರೇ ಮಾಡೋದು ನಾವ್ಯಾಕೆ ಮಾಡಬಾರ್ದು ಶುರು ಮಾಡಿದ್ರು. ಕೊನೆಗೆ ಅದೇ ಶುರುವಾಗೋದು. ಹಾಗಾಗಬಾರ್ದು. ಅವ್ರು ಆಚಾರ್ಯ ಎಷ್ಟು ಮತ್ತೆ ಪ್ರಸ್ತಾಪನೆ ಮಾಡೋದಿಲ್ಲ ಅವರು. ತಂದೆ ಬಂದರೆ ಇಲ್ಲವೇ ಇಲ್ಲ. ಅಲ್ಲಿ ನೋಡ್ಕೊಳ್ಳೋಕೆ ಮಗ ಬೇಕು ಅಂತ ಹೇಳಿದಾಗ ಏನಂದ್ರೆ ಆಚಾರ್ಯ ಏನು ಅನ್ಬೋದಾಗಿತ್ತು ಹೇಳಿ ನೋಡೋಣಂತೆ. ಅಲ್ಲೇ ಅನ್ಬೋದಾಗಿತ್ತು. ವಯಸ್ಸಾಗಿದೆ ನಮಗೆ, ಇಬ್ಬರು ಮಕ್ಕಳಿದ್ದು ಸತ್ತೋಗಿಬಿಟ್ಟಿದ್ದಾರೆ, ನೀನೊಬ್ಬನೇ ಮಗ, ಈಗ ಸನ್ಯಾಸ ತಗೊಳ್ಳೋ ಧರ್ಮ ಅಲ್ಲ ಅಂತ ಹೇಳಿದರು. ಆಗೇನು ಹೇಳ್ಬೋದಾಗಿತ್ತು ಆಚಾರ್ಯರಾಗ? ಬಿಡಿ ಮಠದಲ್ಲಿ ಇವೇ ಎದ್ದು ಬಿಡ್ರಿಬೋದು, ಎದ್ದು ಮಠದಲ್ಲಿ ಎದ್ದು ಬಿಟ್ಟು ಮತ್ತೆ ಹೋಗ್ತಿರೋದು ಆಗ್ತಿತ್ತಾಗ. ಅಲ್ಲಿಲ್ಲ, ಭಾಳ ಮುಖ್ಯ ಅದು. ಅಲ್ಲಿಲ್ಲ. ಯಾಕೆ ಅನ್ನಬಾರದು. ಅದು ಬೇರೆ, ಅಲ್ಲ ಬೇರೆ ಅಲ್ಲ. ಇವರಿಗೆ ಹೇಳಿದ್ರು ಇನ್ನೊಬ್ಬ ಮಗ ಹುಡ್ತಾರೆ ಅಂತ, ತಾಯಿಗಳು ಇವರಿಗೆ ಹೇಳಿದ್ರು ಆ ಮಾತನ್ನು. ಅದೇನು ಹೇಳಿದ್ರು, ರಕ್ಷಣೆ ನಾವು ಮಠ ಕೊಡ್ತೀನಿ ಅಂತ ಹೇಳಿಲ್ಲ ಅವರು. ಮಠ ಯಾತಕ್ಕಿಲ್ಲ, ಅದು ಸ್ವಂತಕ್ಕೆ ಸಾಕ್ಲಿಕ್ಕಿಲ್ಲ ಮಠ. ಅದಕ್ಕೆ ಯೋಚನೆ ಇನ್ನೊಬ್ಬರು ಕೊಡ್ತೇವೆ, ಮಗ ಹುಟ್ಟಿದಾಗ ಆಗ್ತಾನೆ ಅಂತ ಹೇಳಿದ್ರೆ ಹೊರತು ಮಠದಲ್ಲಿ ಏರ್ಪಾಡು ಯಾವ್ದು ಸುಲಭ ಇತ್ತು ಅವ್ರಿಗೆ ಹೇಳೋದು? ಭಾರಿ ಇಬ್ಬರಿಗೆ ಊಟ ಹಾಕ್ಕೊಂಡು ಹೋಗ್ತಿರ್ಬೋದು ಹೋಗ್ತಿತ್ತು, ಹೇಳಿಲ್ಲ. ಇನ್ನೊಬ್ಬ ಮಗ ಕೊಟ್ಟರೆ ಹೊರತು ಇದು ಕೊಡಲಿಲ್ಲ. ಅದು ಎಷ್ಟು ಪಾಯಿಂಟ್ ಇದೆ ಅದರೊಳಗೆ. ಆ ವ್ಯವಸ್ಥೆ ಹಾಗೆ ಮಾಡಬೇಕೇ ಹೊರತು ಈ ರೀತಿ ಮಾಡಬಾರ್ದು. ಇದ್ಕೊಂಡು ಹೋಗಿ ಅಂತ ಹೇಳಬಾರ್ದು. ತಂದೆ ತಾಯಿಗಳ ಅವ್ರಿಗೆ ಆಶ್ರಯ ಕೊಡಿ, ಅದು ಔದಾರ್ಯ ಅಂತ ಕರೀತಾರೆ. ಪಾಪ ಅನಾಥರು ಯಾರೋ ಬಂದರು, ಮಠದಲ್ಲಿ ಇಟ್ಟೋರು ಸಾಕಿದ್ರು, ಔದಾರ್ಯ. ಇಲ್ಲಿ ಹಾಗೆ ಯಾಕೆ ಸಂಬಂಧ ಬಂದಿಲ್ಲ. ಅಲ್ಲಿ ಬರೀ ಗುಣ ಮಾತ್ರ ನೋಡ್ತೀವಿ. ಇಲ್ಲೇನಾಗಿದೆ, ಇಲ್ಲಿ ಆ್ಯಕ್ಚುಲಿ ಬದ್ದಿಗೆ ಭಟ್ರು ಯೋಗ್ಯರ ಭಾರಿ ಯೋಗ್ಯರು, ಬರೀ ಭಾರಿ ಯೋಗ್ಯ. ಅಂಥವ್ರು ಕೂಡ ಏನು ಮಾಡಲಿಲ್ಲ ಅವರು. ಸಾಧ್ಯ ಇಲ್ಲ, ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಮದುವೆ ಮೆಸೇಜ್ಗಳವೆಲ್ಲ. ನಾವು ಬರೀ ಕತೆ ಓದೋದಕ್ಕೂ ಆದರೆ ಏನು ಮಾಡಿದರು ಅಂತ ಓದೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಆದ್ದರಿಂದನೇ ಸಂಬಂಧದ ಬಗ್ಗೆ ಯಾವಾಗಲೂ ಕೂಡ ಅದು ಸಂಬಂಧ ಲೆಕ್ಕಕ್ಕೆ ತರಬಾರ್ದು. ಯೋಗ್ಯ ಅಯೋಗ್ಯ ಅಷ್ಟೇ. ಎಲ್ಲ ಕಡೆ ಫಾಲೋ ಮಾಡಿಬಿಟ್ರೆ ಲಾಭ ಯಾರಿಗೆ? ಅದರಿಂದ ಇಡೀ ಜಗತ್ತಿಗೆ ಲಾಭ. ಅರ್ಥ ಆಯ್ತಾ? ಜಗತ್ತು ಇವತ್ತು ಆ ಭಾವನೆ ಹೊರಟೋಗ್ಬಿಟ್ಟಿದೆ. ಅದು ನಮಗೆ ಅವ್ರುಗಳು ಇನ್ನೊಂದು ಏನಾರಾಗಲಿ ನ್ಯಾಯ ಸಿಗಬೇಕು. ನ್ಯಾಯ ಶಬ್ದಕ್ಕೆ ಅರ್ಥ ಅವನಿಗೆ ನ್ಯಾಯ ಸಿಗೋದು ಕೂಡ ಸರಿಯಾದವ್ರು ಕೊಟ್ಟರೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಒಳ್ಳೆ ಡ್ರೈವರಿಗೆ ಕೊಟ್ಟರೆ ಪ್ಯಾಸೆಂಜರ್ ನ್ಯಾಯ ಸಿಗಲಿಲ್ಲ, ಅದಕ್ಕಿಂತ ದೊಡ್ಡ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಒಬ್ಬ ಒಳ್ಳೆ ರಾಜ ಬಂದ ಅಂತೇಳಿದರೆ ಎಲ್ಲರಿಗೂ ನ್ಯಾಯ ಕೊಟ್ಟೇ ಕೊಡ್ತಾನೆ, ಹಾಗೇ ಆಗುತ್ತೆ. ಯಾಕೆ ಯಾಕೆ ಬರೀತಾಯಿದ್ರು? ಹೌದು, ಯಾಕೆ ಬರೀತಾಯಿದ್ರು ಅಂತ ಕೇಳಿದ್ದು. ಯಾಕೆ ಬರೀತಾಯಿದ್ರು ಅಲ್ಲ, ಯಾಕೆ ಬರಿತಾಯಿದ್ರು? ಯಾಕೆ ಅಂದರೆ ಏನೇ ಮಗ ಹೇಗೆ ಹೇಳೋಕ್ಕೆ ಬರೋದಿಲ್ಲ. ರೂಢ ಇದ್ದು ಬಂದಿರ್ತಾರೆ, ಅನುಭವಿಸ್ಬೇಕು ಅಂತ ಅರ್ಥ ಅಷ್ಟೇ. ರೂಢ ಇರುತ್ತೆ, ಆದ್ದರಿಂದ ಅನುಬಂಧಿಸ್ಬೇಕು. ಒಳ್ಳೆಯವರೇ ಕೆಟ್ಟವರು ಆಗ್ಬೋದು ಅದಂತ. ಸಾಮಾನ್ಯ ಒಂದು ಮನೆಗೆ ಒಳ್ಳೆಯವರು ಬಂದುಬಿಟ್ರೆ ಮನೆ ಹಾಳು ಮಾಡ್ತಾರೆ, ಹೊತ್ತಾನೆ. ದೇಶಕ್ಕೆ ಬಂದರೆ ದೇಶ ಹಾಳಾಗತ್ತೆ, ರಾಜ್ಯಕ್ಕೆ ಬಂದರೆ ಮನೆಗೆ ಬಂದರೆ ಆಫೀಸ್ ಬಂದರೆ ಆಫೀಸ್ ಹಾಳಾಗತ್ತೆ. ಎಂದೂ ಕೂಡ ಏನು ಮಾಡಬಾರ್ದು, ಅದನ್ನು ಒಪ್ಪಾರ್ದು. ಹತಾಶ್ಚ ತೇನ ಅವರು ಸರ್ವಜ್ಞರು, ವಾಯುದೇವರು, ಅದೆಲ್ಲ ಇಷ್ಟಾದರೂ ಕೂಡ ಯದ್ಯತಾಚರಿಸಿ ಶ್ರೇಷ್ಠ ತತ್ತದೇವೇತರೋ ಜನ. ಅವ್ರು ಹಾಗೆ ಮಾಡಿದರೆ, ಅವ್ರು ಹಾಗೆ ಮಾಡ್ದೇ ಇಷ್ಟು ನಡೆದಿದೆ. ಇನ್ನು ಮಾಡಿಬಿಟ್ಟಿದ್ರೆ ಏನಾಗ್ತಿತ್ತು? ಮಾತಿತ್ತರು ಏನಂತ ಇದ್ರು? ಆಚಾರ್ಯ ಮಾಡಲಿ ಶುರು ಮಾಡಿಬಿಡ್ತಿದ್ರು. ಅದಕ್ಕೆ ಆಚಾರ್ಯ ಮಾಡಿ ತೋರಿಸಿದ್ರೆ ಹಾಗೆ ಮಾಡಬಾರ್ದು ಅಂತಲೇ ಮಾಡಿದ್ರು. ಮತ್ತೆ ಎಲ್ಲೂ ಕಾಂಟ್ಯಾಕ್ಟ್ ತರೋದೇ ಇಲ್ಲ ಅವರು. ತಮ್ಮನ್ನು ಬಿಟ್ಬಿಡ್ತಾರೆ, ಅಲ್ಲೇ ಇರ್ತಾರೆ. ಎಲ್ಲಿವರೆಗೆ ಇರ್ತಾರೆ ತಮ್ಮ ನೋಡ್ಕೊಂಡು ಅವ್ರನ್ನ? ವೈಕುಂಠಂ ಯಾತಯೋಃ ಪಿತ್ರೋಹ್. ಅವ್ರು ವೈಕುಂಠ ಯಾತ್ರೆ ಮಾಡೋವರೆಗೂ, ಇಬ್ಬರು ಮಾಡೋವರೆಗೂ ನೋಡ್ಕೊಂಡೇ ಇರ್ತಾರೆ. ಅಲ್ಲಿ ಆಚಾರ್ಯ ಕೊಟ್ಟು ಮಾತ್ರ ನಡೆಸ್ತಾರೆ, ಪೂರ್ತಿಯಾಗಿ ನಡೆಸ್ತಾರೆ. ನಿಮ್ಗೆ ನೋಡ್ಕೊಳ್ಳೋಕೆ ಮಗ ಬೇಕಲ್ಲ, ಹುಡ್ತಾನೆ ಅಂತ ಹೇಳಿದ ಮೇಲೆ ಹುಡ್ತಾನೆ. ಅವನು ಮುಂದೆ ಹುಡ್ತಾನೆ ಬಿಟ್ಟು ಅದು ನಾನೇನು ಮಾಡಿ ಹುಡ್ತಾನೆ ಅಂತ ಹೇಳಿದೆ ಅಷ್ಟೇ. ನೋಡ್ಕೋತಾರೆ ಅಂತ ಹೇಳಿಲ್ವಾ ಅಂತ ಹೇಳ್ಬೋದಾಗಿತ್ತು. ಗೊತ್ತಾಯ್ತಾ? ನೋಡ್ಕೋತಾರೆ ಅಂತ ಹೇಳಲಿಲ್ಲ, ಹುಡ್ತಾರೆ ಅಂತ ಹೇಳಿದ್ದೆ ನಡೀತಲ್ಲ ಅಂತೇಳಿ ಬಿಡಲಿಲ್ಲ. ನೋಡ್ಕೊಳ್ಳೋ ಮಗನೇ ಹುಟ್ಟಬೇಕು, ಕೊನೆಯವರೆಗೂ ನೋಡಿದ. ಅದಕ್ಕೆ ಬದ್ದು ಇದೆ ವೈಕುಂಠಂ ಯಾತಯೋಃ ಪಿತ್ರೋಹೋ ಗೃಹೇತಸ್ಯ ಅವರಜೋ ಅವಸತೆ ಅಂತ ಹೇಳಿದ್ದ. ಇಷ್ಟೆಲ್ಲ ಕರ್ತವ್ಯ ಸರಿಯಾಗಿ ಪಾಲನೆ ಮಾಡಿದರು. ಅದರ ಫಲ ಏನಾಯಿತು? ಇನ್ನೂ ಇದ್ದಾರೆ ವಿಷ್ಣು ತೀರ್ಥರು. ಆ ಮಾಡಿದ್ದರ ಫಲ ಇವತ್ತಿಗೂ ಅವರು ಇದ್ದಾರೆ ಅಂತ ಹೇಳಿದರೆ ಧರ್ಮ ಹೇಗೆ ನಮ್ಮನ್ನು ಕಾಪಾಡುತ್ತೆ ಎಂಬುದಕ್ಕೂ ಸಾಕ್ಷಿ ಅದು. ಏಕಸ್ಯ ಏಕಮೇವ ಕಾರಣ. ಅದು ಒಂದೇ ಕಾರಣ ಅಂತಲ್ಲ, ಬಟ್ ಅದೂ ಒಂದು ಕಾರಣ. ಒಂದೇ ಕಾರಣ ಅಂತ ಅಲ್ಲ ಅದೊಂದು ಕಾರಣ ಅಲ್ಲ ಅಂತಲೂ ಅಲ್ಲ, ಮತ್ತೆ ಕಾರಣ ಹೌದು. ತತ್ರ ಮಾಂ, ನಾನೀಗ ತಪಸ್ಕೊಳ್ತಿದ್ದೇನೆ. ತತ್ರ ಮಾಂ ಅನುಜಾನೀಧ್ವಂ ಕೃಪಯಾ ಮಿತ್ರವತ್ಸಲಾಹ. ನಾವೆಲ್ಲ ಮಿತ್ರ ಇದ್ದಾಗ ನನಗೆ ಬಿಟ್ಟುಬಿಟ್ಟ, ರಾಜಗೆಲ್ಲ ತೆಗೆದುಹಾಕಿಬಿಟ್ಟ. ನಾನು ಮಿತ್ರ ಇದ್ದ ಹಾಗೆ, ನನ್ನ ಮೇಲೆ ಪ್ರೀತಿ ನಿಮಗಿದೆ, ಅದಕ್ಕೆ ಹೋಗಲು ಅನುಮತಿ ಕೊಡಿ, ನಾನು ಹೊರಟೋಗ್ತಾ ಇದ್ದೇನೆ ಅಂತ ಹೇಳ್ತಾರೆ. ಮತ್ಪ್ರಿಯಾರ್ಥಮಪಿ ಸ್ನೇಹ ಪಾಂಡವೇಶು ಮಹಾತ್ಮಸು. ಈಗ ನನಗೋಸ್ಕರವಾಗಿ ನೀವು ಏನು ಮಾಡಬೇಕು? ಪಾಂಡವರಲ್ಲಿ ಒಳ್ಳೆ ರೀತಿ ನಡ್ಕೊಳ್ಳಿ ಅಂತ ಹೇಳ್ತಾರೆ. ಪಾಂಡವರ ಒಳ್ಳೆ ರೀತಿ ನಡ್ಕೊಳ್ಳಿ.
ಆದರೆ ನಾನು ಭಾಳ ತಪ್ಪು ಮಾಡಿದ್ದೇನೆ ವಿಚಾರ ಬೇರೆ. ನನ್ನ ಮೇಲೆ ಇಷ್ಟೆಲ್ಲ ಮೊದಲು ಪ್ರೀತಿ ಹಾಗೆ ತೋರಿಸಿದ್ರೆ ಹಾಗೆ ತೋರಿಸ್ಬಿಡಿ. ಮತ್ಪ್ರಿಯಾರ್ಥಮಪಿ ಸ್ನೇಹ ಪಾಂಡವೇಶು ಮಹಾತ್ಮಸು. ಎಷ್ಟು ಸರ್ತಿ ಮಹಾತ್ಮಸು ಅಂತೇಳಿ ಮೊದಲು ಹೇಳಿದ ಮತ್ತೆ ಮಹಾತ್ಮಸು ಅಂತ ಹೇಳಿದ. ಅವ್ರು ಮಹಾತ್ಮರಾಗಿದ್ದಾರೆ, ಅವ್ರ ಬಗ್ಗೆ ಸರಿಯಾಗಿ ನಡ್ಕೊಳ್ಳಿ. ಕ್ರಿಯಮಾಣೋಪಿ ಕರ್ತವ್ಯೋ ಭೂಯೇವ ಸದಾಚಲ. ಯಾವ ಅಚಲವಾದ ವಿಶ್ವಾಸವನ್ನು ಮಾಡಬೇಕು ನೀವು. ಪಾಂಡವರ ಮೇಲೆ ಅಚಲವಾದ ವಿಶ್ವಾಸವನ್ನು ಮಾಡಬೇಕು. ಭೂಯೇವ ಮತ್ತೆ ಮತ್ತೆ ಮಾಡಬೇಕು ನಿಮ್ಮ ಕರ್ತವ್ಯ. ತೇಹಿಮೇ ಪುತ್ರಕಾಸ್ ಅಂತ ಇದು ಕನ್ಕ್ಲೂಷನ್ ಆಗ್ತದೆ. ನಿಜವಾದ ಮಕ್ಕಳು ಯಾರು ಅಂದರೆ ಪಾಂಡವರೇ ಈಗ ಹೇಳ್ತಾರೆ ನೋಡಿ. ತೇಹಿಮೇ ಪುತ್ರಕಾಸಂತಹ ಇಹಾಮುತ್ರ ಚ ಸೌಖ್ಯದಾಹ. ಇಲ್ಲಿ ಪರಲೋಕದಲ್ಲಿ ಸುಖ ನಿಜವಾದ ಮಕ್ಕಳು ಅಂದರೆ ಯಾರೋ ಇವರೇನೆ. ಸೊ ಧರ್ಮಾದಿಗಳ ಮಕ್ಕಳು ಅಂದರು ಅಂದರೆ ಧರ್ಮಿಷ್ಠರು ಮಕ್ಕಳು ಅಂದರು ಅದೇ. ಧರ್ಮಸ್ಥನಾಗಿದ್ದರೆ ಎಷ್ಟೋ ಜನ ಯಾರೋ ಇಟ್ಕೊಂಡಿರ್ತಾರೆ, ಸ್ವಂತ ಮಕ್ಕಳು ಕೈ ಕೊಡ್ತಾರೆ, ಅವನು ಕಾಪಾಡ್ತಾರೆ ಬಿಡೋದ್ರೆ. ಎಷ್ಟೋ ಜನ ಮನೇಲಿ ಹಾಗಾಗಿದೆ. ಸ್ವಂತ ಕೈ ಕೊಟ್ಟು ಮೋಸ ಮಾಡಿ ಹೋಗಿದ್ದರೆ ಅವನು ಮಾತ್ರ ತ್ಯಾಗ ಮಾಡಿ ಅಲ್ಲಿ ಬಿಡ್ಕೋತಾರೆ. ಅದು ನಿಜವಾದ ಮಗ ಅವನಾದ. ಈಗ ಆ ಅರ್ಥದಲ್ಲಿ ದೇಹಿಮೇ ಪುತ್ರಕಾಸ್ ಅಂತ ಕೃಷ್ಣ ಇದೇ ಮಾತು ಹೇಳಿರ್ತಾನೆ. ನೋಡು, ರಾಜ್ಯ ಕೊಟ್ಬಿಡು, ಪ್ರದೇಹಿ ರಾಜ್ಯಂ ತವ ಸತ್ಸುತಾಯ. ನೀನು ಒಳ್ಳೆ ಮಗ ಯಾರು ಗೊತ್ತಾ? ಧರ್ಮರಾಜ. ರಾಜ್ಯ ಕೊಡು ಅಂತ ಹೇಳಿರ್ತಾನೆ. ಈಗ ಅವನಿಗೆ ಅನುಭವಕ್ಕೆ ಬಂತು. ಯಾರು ಆ ಕೃಷ್ಣ ಮಾತು ಕೇಳಿರಲಿಲ್ಲ ಆಗ. ಈಗ ಕೃಷ್ಣ ಅವತ್ತೇ ಹೇಳಿದ್ದ, ನಾನು ನಡ್ಕೊಳ್ಳಿಲ್ಲ ಹಾಗೆ ಅಂದ್ಕೊಂಡು. ದೇಹಿಮೇ ಪುತ್ರಕಾಸ್ ಅಂತಹ ಇಹ ಅಮೂತ್ರ ಚ ಸೌಖ್ಯ. ಇಹ ಅಂದ್ರೇನು ಇಲ್ಲಿ, ಅಮೂತ್ರ ಅಂದರೆ ಅಲ್ಲಿ. ಇರೋವರೆಗೂ ಪರಲೋಕದಲ್ಲೂ ಕೂಡ ಸುಖ ಕೊಡ್ತಕ್ಕಂಥ ಮಕ್ಕಳು ಯಾರು ಅಂದರೆ ಸೊ ಧರ್ಮಾಚರಣೆ ಮಾಡಿದರೆ ಇಲ್ಲೂ ಸರಿಯಾಗಿರಬಹುದು, ಅನಂತರವೂ ಕೂಡ ಸರಿಯಾಗಿರ್ತಾನೆ. ಇದಿಷ್ಟು ಆತನದ್ರು ಎಷ್ಟು ದೀರ್ಘವಾದ ಮಾತುಗಳಿದ್ದಾನೆ, ಎಷ್ಟು ಶ್ಲೋಕ ಹೇಳಿಸಿದ್ದಾರೆ ಆತನ ಬಾಯಲ್ಲಿ. ರಿಪೆಂಟೆನ್ಸ್ ನಿಜವಾಗ್ಲೂ ಬದಲಾಗಿದ್ದಾನೆ. ಇಷ್ಟೆಲ್ಲ ಮಾತು ನಡೆದೇ ಹೋಗಿದ್ದರೆ 3 ರೂಪಾಯಿ ಸೇರ್ಕೊಳ್ಳೋಕೆ ಆಗ್ತಿದ್ದಿಲ್ಲ ಆತನಿಗೆ. ಇದೆಲ್ಲ ತಪಸ್ಸಿನ ಪಾಲ್ಟ್. ಇದು ತಪ್ಪನ್ನು ಒಪ್ಕೊಳ್ಳೋದು ಕೂಡ ಏನದು, ಅದು ಉದ್ಧಾರ ಹೊಂದಕ್ಕೊಂದು ಪ್ರಾಪರ್ ಚಾನಲ್ ಆದ್ದರಿಂದ ಅದೆಲ್ಲ ಮಾಡಿದ. ಇತ್ಯುಕ್ತೆ ಸುಗುಣಾನುಚ್ಚೈ ಕೀರ್ತಯದ್ಭಿ ಸುದುಃಖಿತೈ ಪರ್ಯಶ್ರುಣಯನೈ ಕೃಚ್ಛ್ರಾತ್ ಪೌರಜಾನಪದೈ ಚಿರಾ ಇತಿ ಉಕ್ತೆ ಸುಗುಣಾನ್ ಉಚ್ಚೈ ಕೀರ್ತಯದ್ಭಿ ಸುದುಃಖಿತೈ ಪರ್ಯಶ್ರುಣಯನೈ ಕೃಚ್ಛ್ರಾತ್ ಪೌರಜಾನಪದೈ ಚಿರಾತ್ ಇತಿ ಉಕ್ತೆ ಹೇಳಿದಾಗ ಸಗುಣಾನ್ ಉಚ್ಚೈ ಕೀರ್ತಯದ್ಭಿ. ಆಗ ಅವ್ರು ಏನು ಮಾಡಿದ್ರು ಗೊತ್ತಾ? ಇನ್ನೂ ಹೊಡ್ತಾನೆ ಇದ್ದಾರೆ ಪಾಪ. ಮೊದಲು ಬೈದು ಏನು ಹೇಳ್ತಾರೆ, ಇಲ್ಲ ಇಲ್ಲ ಈ ಪಾರಿ ಚೆನ್ನಾಗಿ ನಡ್ಕೊಂಡಿದ್ದೆ, ನಿಮ್ಮ ಮನೆ ವಿಚಾರ ಇರೋ ಇರಲಿ, ನಮ್ಮ ಬಗ್ಗೆ ಅನ್ಯಾಯ ಆಗಿಲ್ಲ ಅಂಥೇಳಿ ಅವ್ರು ಹೇಳ್ತಾ ಬಂದರು. ಆ್ಯಕ್ಚುಲಿ ಹಾಗಿದ್ದರೂ ಕೂಡ ಏನು ಮಾಡಿದ್ರು ಅವರು? ಅವ್ರು ಹೇಳಿದರು, ಹೋಗ್ಲಿ ಬಿಡು, ಸಮಾಧಾನ ಮಾಡೋದು ಹಾಗೆ, ನಿಮ್ಮದೇನು ತಪ್ಪಾಗಿಲ್ಲ, ದೇವರು ತಪ್ಪಾಗಿದ್ರು ಕೂಡ ಏನಂತಾರೆ, ಏನೂ ತಪ್ಪಾಗಿಲ್ಲ, ಯೋಚನೆ ಮಾಡಬೇಡಿ. ಯಾಕೆ ಅವ್ರು ಹಲ್ಟಾಗಬಾರ್ದು ಅನ್ನೋ ದೃಷ್ಟಿಯಿಂದ ತಪ್ಪಾಗಿದ್ದರೂ ಕೂಡ ತಪ್ಪನ್ನು ಹೇಗೆ ಹೇಳೋದಿಲ್ವೋ ಈಗ ಹೇಳ್ತಾರೆ, ನೀನು ಮಾಡಿಲ್ಲ, ಸರಿಯಾಗೇ ಮಾಡಿದ್ದೆ, ಏನೂ ತಪ್ಪಲ್ಲ ಅಂಥೇಳಿ ಸುದುಃಖಿತೈಹಿ ಭಾಳ ದುಃಖದಿಂದ ಬೀಳ್ಕೊಡ್ತಾ ಇದ್ದಾರೆ. ಪರ್ಯಶ್ರು ನಯನೈಹಿ ಕಣ್ಣು ತುಂಬ ನೀರು ತುಂಬಿ ಹೋಗಿದೆ. ಕೃಚ್ಛ್ರಾತ್ ಪೌರಜಾನಪದೈಶ್ಚಿರಾತ್. ಪೌರರು ಜಾನಪದರು. ಪೌರರು ಅಂದರೆ ಪಟ್ಟಣದಲ್ಲಿರೋರು, ಜಾನಪದರು ಅಂದರೆ ಇಡೀ ದೇಶದಲ್ಲಿರೋರು. ಇವತ್ತು ಕರ್ನಾಟಕ ಬೆಂಗಳೂರಲ್ಲಿದ್ದಾರೆ, ಕ್ಯಾಪಿಟಲ್ದಿರೋರು ಇವರು ಪೌರರು. ಇವರು ಇಡೀ ದೇಶದಲ್ಲಿದ್ದಾರೆ. ಅವರೆಲ್ಲ ಯಾರವರು? ಜಾನಪದರು. ರಾಜ್ಯಕ್ಕಾದರೆ ರಾಜ್ಯದವರು, ದೇಶಕ್ಕಾದರೆ ದೇಶದವರು. ಎಂಥ ಈ ಜನಪದ ಜಾನಪದೈಹಿ ಚಿರಾತ್ ಅನುಜ್ಞಾತೋ. ತಕ್ಷಣ ಬಿಡಲಿಲ್ಲ ಅವರು. ಇರು ಭಾರಿ ಇದು ಮಾಡಿ ಅಂತೂ ಕಷ್ಟಪಟ್ಟು ಅನುಜ್ಞೆ ತಗೊಂಡ. ಅನುಜ್ಞಾತೋ ಯಯೌ ಪಾರ್ಥೈ ಅನುಯಾತಃ ಸುದೂರತಃ ಸಂಜಯೋ ವಿದುರಶ್ಚೈನಂ ಸಭಾರ್ಯಂ ಅನುಜಗ್ಮತು. ಹಾಗೇನು ನಡೀತು? ಸಂಜಯೋ ವಿದುರಶ್ಚ, ಸಂಜಯ ಮತ್ತು ವಿದುರ ಏನು ಮಾಡ್ತಾರೆ, ಅವರು ಜೊತೆಗೆ ಹೊರಟುಬಿಡ್ತಾರೆ. ಅವ್ರ ಜೊತೆಗೆ ಯಾತಕ್ಕೆ? ಇಬ್ಬರು ಕಣ್ಣು ಕಾಣೋದಾಯ್ತು. ಗಾಂಧಾರಿ ಇಬ್ಬರು ಜೊತೆಗೆ ಹೋಗ್ತಾರೆ, ಜೊತೆ ಬೇಕಲ್ಲ, ಅದಕ್ಕೆ ಯಾರು ಹೊರಟ್ರೀಗ? ಸಂಜೆ ಮೊದಲಿನ ಸಂಜಯ ವಾಚ ಇದ್ದೇ ಇದೆ. ಸಂಜಯ ಜೊತೆಗೆ ಹೊರಟ. ಮತ್ತು ಮೂಲದಲ್ಲೂ ಕೂಡ ಆತ ಯಾರು? ತುಂಬೂರು ಗಂಧರ್ವ. ಈತೂ ಗಂಧರ್ವರಾಜ, ಆತನು ಗಂಧರ್ವ ರಾಜ. ಮೂಲದಲ್ಲೂ ಕೂಡ ಕನೆಕ್ಟೆಡ್ ಅವರು. ಇವರಿಗೂ ಕನೆಕ್ಟೆಡ್ ಆಗೇ ಇದ್ದರು. ಈ ಜೊತೆಗೆ ಹೋಗ್ತೀನಿ ಅಂತ ಆತನು ಹೊರಟುಬಿಟ್ಟ. ಸಂಜಯ ವಿದುರಶ್ಚೈವ. ವಿದುರ ಹೊರಟ ಈಗ. ಯಾತಕ್ಕೆ? ತನ್ನ ಕೆಲಸ ಮುಗೀತು. ವಿದುರ ತನ್ನ ಕೆಲಸ ಮುಗೀತು. ಅಣ್ಣ ಅಂದರೆ ತಂದೆ ಇದ್ದ ಹಾಗೆ. ಅದು ನೋಡ್ಕೊಳ್ಳೋ ಕೆಲಸ ಯಾರದೀಗ? ತಮ್ಮಂದು. ವಿದುರ ತಾನು ಹೊರಟುಬಿಟ್ಟ. ಅದು ವಿದುರನಿಗೆ ತನ್ನ ಕರ್ತವ್ಯ ಮುಗಿದ ಮೇಲೆ ಅಲ್ಲಿರೋದಕ್ಕೆ ಅವಕಾಶ ಬೇಕಿಲ್ಲ ಅಂತ ಹೊರಟುಬಿಟ್ಟ. ವಿದುರಶ್ಚೈವ ಸಭಾರ್ಯಂ ಅನುಜಗ್ಮತ್. ಸಭಾರ್ಯಂ ಅಂದ್ರೇನು? ಪತ್ನಿ ಸಮೇತ. ಯಾರಾಗಿದ್ದರು ಪತ್ನಿ ಸಮೇತ? ಧೃತರಾಷ್ಟ್ರ. ಪತ್ನಿ ಸಮೇತನ ಧೃತರಾಷ್ಟ್ರನನ್ನು ಅನುಸರಿಸಿ ನಡೆದರು. ಅನುಜಗ್ಮತು. ಈಗ ದೊಡ್ಡ ಪ್ರಾಬ್ಲಮ್ ಶುರುವಾಗಿದ್ದು. ಈಗ ಏನು ನಡೀತು ಗೊತ್ತಾಗ? ತೀರ ಅನಿರೀಕ್ಷಿತ.
ಅನುಭವರಾಜ ತಂ ಕುಂತಿ ವನಾಯ ಕೃತ ನಿಶ್ಚಯ. ನಾನು ಹೋಗ್ತೇನೆ ಅಂತ ಹೊರಟ್ಬಿಟ್ಟು ಕುಂತಿ ನಾನು ಹೋಗ್ತೀನಿ, ಈ ಕಡೆಯಿಂದ ಆ ಕಡೆ ಸರ್ಕೊಂಡ್ಬಿಟ್ಲು ನಡಿ ಅಂತೇಳಿ. ಮೊದಲು ಅನೌನ್ಸ್ ಮಾಡಿಲ್ಲ ಆಕೆ, ಹೇಳಿಲ್ಲ, ಯಾರಿಗೂ ಹೇಳಿಲ್ಲ, ಬಿಡ್ತಿರಲಿಲ್ಲ ಅಂತ ಗೊತ್ತಾಕೆಗೆ. ಆದರೆ ಕುಂತಿ ರೋಲ್ ನೋಡಬೇಕು. ಅದಕ್ಕೆ ಆಚಾರ್ಯ ಭಾವಾರ್ಥ ಹೇಳಿದೆ, ಕುಂತ್ಯಾಹ ಧೃತಿಂಚೈವ, ಬರೀ ಧರ್ಮದ ಪ್ರಜ್ಞೆ ಮಾತ್ರ ಆಕೆಗಿದ್ದೀನಿ. ಇನ್ನು ಮಕ್ಕಳಿಗೆ ಏನು ಯೋಚನೆ ಇಲ್ಲ. ನಾನೀಗ ಒಬ್ಬ ಹೆಂಡತಿ ಗಂಡ ಇಲ್ದಾಗ ಎಷ್ಟು ದಿವಸ ಇಲ್ಲಿವರೆಗೆ ಇರ್ಲಿಕ್ಕೆ ಅವಕಾಶ ಇದೆ, ಮಕ್ಕಳಿಗೆ ವ್ಯವಸ್ಥೆ ಮಾಡಬೇಕು. ಎಲ್ಲ ವ್ಯವಸ್ಥೆ ಆಗಿ ಇಷ್ಟು ದಿವಸ ಯಾಕೆ ಹೋಗಲಿಲ್ಲ ಕುಂತಿ ಅಂದರೆ ಉಳ್ಕೊಂಡಿದ್ದೆ ಅದಕ್ಕಾಗಿ. ಇಬ್ಬರು ಹೆಂಡಂದರಲ್ಲಿ ಇಬ್ಬರು ಹೋಗಾಗಿಲ್ಲ, ಒಬ್ರು ಉಳ್ಕೋಬೇಕು. ಕುಂತಿ ಉಳ್ಕೊಂಡ್ಳು, ತನ್ನ ಕೆಲಸ ಪೂರ್ತಿ ಮುಗಿದು ಎಲ್ಲ ಕುಂತಿ ಧೃತರ ಮೊದಲೇ 15 ವರ್ಷ ಮುಂಚೆ ಹೋಗಲಿಲ್ಲ. ಯಾಕೆ ಅಲ್ಲಿ ನಡೆದಿತ್ತದು. ಆಮೇಲೆ ಇವರಿದ್ದಾರೆ ದೊಡ್ಡವ್ರು ನೋಡ್ಕೋಬೇಕಲ್ಲಿ, ಇವ್ರು ಜವಾಬ್ದಾರಿ ಕೊಟ್ಟಿದ್ನಲ್ಲ, ಇವ್ರು ಯಾವಾಗ ಹೋಗ್ತಾರೋ ನಾನು ಹೋಗಿಬಿಡ್ತೇನೆ ಅಷ್ಟೇ, ಬೇರೆ ಕೆಲಸ ನನಗಿಲ್ಲ. ಈಗ ಸಂಜಯೋ ವಿದುರಶ್ಚೈನಂ ಅಂದರೆ ಹೇಳಿಸ್ಕೊಂಡು ಹೋದ ರಾಷ್ಟ್ರ ಎಲ್ಲಿ, ಹೇಳಿಸ್ಕೊಳ್ಳೋದು ಕುಂತಿಯಲ್ಲಿ. ಕುಂತಿ ಯಾವ ಅನೌನ್ಸ್ಮೆಂಟ್ ಏನೇನೂ ಇಲ್ಲದೆ ಸರೀಸಾಗಿ ಹೊರಟುಬಿಟ್ಲು. ಧೃತರಾಷ್ಟ್ರ ಇಷ್ಟೆಲ್ಲ ರಿಪೇರಿ ಮಾಡಬೇಕಾಯ್ತು ಆತನಿಗೆ, ಈಗ ಹೊರಟ. ಅನುಭವರಾಜ ತಂ ಕುಂತಿ ವನಾಯ ಕೃತ ನಿಶ್ಚಯ. ಒಮ್ಮೆ ಹೇಳ್ತಾರೆ ಹೋಗಬೇಡ, ಏನು ಹೇಳಿದ್ರೆ ಕೇಳೋದಿಲ್ಲ, ನಾವು ಹೋಗಲೇಬೇಕು, ಹೋಗ್ತೀರಾ. ಇದ್ದೇನು ಮಾಡಬೇಕು ಅಂತ ಕೇಳ್ತಾರೆ. ಇದ್ದೇನು ಮಾಡಬೇಕು, ಸುಖ ಸುಖ ಪಡೋದು ಅಸ್ತನೇ ಇಲ್ಲ ಇಲ್ಲಿ. ಸುಖ ಅಲ್ಲ, ಅರ್ಥ ಇಲ್ಲ. ಆಫೀಸ್ಗೆ ಹೋಗ್ಬೇಕು, ಊಟ ಮಾಡ್ಕೊಂಡು ಗತಿಯರಾಗಬೇಕು. ಪರೀಕ್ಷೆಗೆ ಹೋಗೋರು ನಿಧಾನ ಹಾಕಿ ಬಾರಿತು ತಲೆ ಬಿಡಿಸ್ಬಿಟ್ಟು ನಿಧಾನ ಬಿಡಿಸಿ ಇನ್ನೊಂದು ಕೇಳಿ ಅದು ಹೊತ್ತಾಗಿದೆ, ಇಲ್ಲಿ ಸ್ವಲ್ಪ ನಿಧಾನವಾಗಲಿದ್ರೆ ಏನರ್ಥ. ಅಲ್ಲಿ ಕೆಲಸ ಇಲ್ಲ, ಇಲ್ಲಿ ಕೆಲಸ ಇಲ್ಲ, ಈಗ ಅಲ್ಲಿ ಕೆಲಸ ಇದೆ ಅಂತ ಹೇಳ್ತಾರೆ. ಕುಂತಿ ವನಾಯ ಕೃತ ನಿಶ್ಚಯ ವಾರ್ಯಮಾಣಾಪಿ ತನಯೈಹಿ ಸಭಾರ್ಯೈಹಿ ಭೃಷದುಃಖಿತೈಹಿ. ಎಷ್ಟು ಜನ ಹೇಳಿದರೂ ಕೇಳ್ತಾ ಇಲ್ಲ. ಮಕ್ಕಳು ಹೇಳಿದರು, ಸೊಸೆಯಂದರು ಹೇಳಿದರು, ಎಲ್ಲರೂ ಹೇಳಿದರು, ಯಾರ ಮಾತು ಕೇಳಲಿಲ್ಲ. ಯಾಕೆ ಧರ್ಮ ಇದು, ಧರ್ಮ ನಡೆಸಬೇಕೆ ಹೊರತು ಇಲ್ಲಿ ವ್ಯಾಮೋಹ ಇಲ್ಲ. ಕುಂತಿಗೆ ವ್ಯಾಮೋಹ ಇಲ್ಲ, ಭಾಳ ಮುಖ್ಯ ಅದು. ಕೃಷ್ಣನ ಕೇಳ್ಕೊಂಡಿರ್ತಾಳೆ ಆಕೆ. ಕೃಷ್ಣ ದ್ವಾರಕೆಗೆ ಹೊರಟಾಗಿ ಯುದ್ಧ ಮುಗಿದ ಮೇಲೆ ಕೃಷ್ಣ ನನಗೊಂದು ಅನುಗ್ರಹ ಮಾಡಬೇಕೇನು ಅಂದರೆ ಸ್ನೇಹಪಾಶ ಬಿಂಬಂ ಚಿಂದಿ ದೃಢಂ ವೃಷ್ಣಿಷು ಪಾಂಡುಷು. ನಾನು ಯಾರಲ್ಲೂ ಸ್ನೇಹ ಇರಬಾರ್ದು. ಎಂಥ ಸ್ನೇಹ, ಅಭಿಮಾನ ಬರ್ತಕ್ಕಂಥ ಸ್ನೇಹ ಇರಬಾರ್ದು. ಅದನ್ನು ನೀನು ಇಲ್ಲದಂತೆ ಮಾಡಿ. ಭಾಗವತಲ್ಲೇ ಬರುತ್ತೆ, ಸ್ನೇಹಪಾಶ ಬಿಂಬಂ ಚಿಂದಿ ದೃಢಂ ಪಾಂಡುಷು ವೃಷ್ಣಿಷು. ನನ್ನ ಮಕ್ಕಳ ಮೇಲೆ ಮತ್ತು ನನ್ನ ತವರು ಮನೆ, ನನ್ನ ಹುಟ್ಟಿದ ಮನೆ ಯಾವುದು ವಸ್ತೇವ ತಾನೇ ಇರೋದು. ಯಾವುದೋ ಏನು ಪ್ರೀತಿ ಇದೆಯಲ್ಲ, ಪ್ರೀತಿ ಇರಲಿ, ವ್ಯಾಮೋಹ ಹೋಗಿಬಿಡ್ಬೇಕು ಅಂತ ಕೇಳಿರ್ತಾರೆ. ಆ ಕೇಳಿದ್ದು ಕೃಷ್ಣ ಕೊಟ್ಟಾಗಿತ್ತು, ಏನಿಲ್ಲ. ಬೇರೆ ಬೇರೆ ಅದು ಪ್ರೀತಿ ಇರ್ತದೆ. ಪ್ರೀತಿ ಇರೋದಕ್ಕೆ ಮನೆ ಬೇಗ ಹೋಗು ಆಫೀಸ್ಗೆ ಅಂತ, ಪ್ರೀತಿ ಇರೋದಕ್ಕೇ. ಇಲ್ಲಿ ಕೆಲಸ ಕಳ್ಕೊಂಡ್ಬಿಡ್ತೀಯ ಹೋಗು ಅಂತ ಹೇಳ್ತಾರೆ. ಅದು ಪ್ರೀತಿ ಇದೆ. ನೋಡೋರಿಗೆ ಏನು ಬೈದು ಕಳಿಸಲ್ಲ, ಊಟ ಮಾಡೋ ಕೂಸಿನ ಕಳಿಸಿಬಿಡ್ತಾರೆ ಅಂತ ಕೇಳಿದರೆ ಊಟ ಮಾಡೋ ಕೂಸಲ್ಲ ಅದು, ಮಡ್ಕೊಬಿಡುತ್ತೆ, ಆಮೇಲೆ ಕೆಲಸ ಕಳ್ಕೊತದೆ ಅಂಥೇಳಿ. ಭೃಷದುಃಖಿತೈಹಿ ಸಂಸ್ಥಾಪ್ಯ ತಾನ್ ಸುಕೃಚ್ಛ್ರೇಣ ಯಯೌ ಸಾನ್ವೇಷ ತಂ ನೃಪಂ. ಸಂಸ್ಥಾಪ ಹೇಳೋದು ನೋಡಿ, ನಾಲಿದ್ದಾರೆ ನಮ್ಮ ಯಜಮಾನರ ಅಣ್ಣಂದರು ಅಂತ ಹೇಳಿದರೆ ತಮ್ಮದೇ ತಾಯಿ ಇದ್ದಾಗೆ, ನಾನು ಸೊಸೆ ಇದ್ದಾಗೆ. ಆಕೆ ವಾದ ನೋಡಿ ಹೇಗೆ, ಸೊಸೆ ಇದ್ದಾಗೆ. ಅವ್ರ ಯೋಚನೆ ನಾನು ನೋಡ್ಕೋಬೇಕೀಗ. ಅತ್ತೆ ಮಾವಂದ್ರ ಯೋಗ ಯಾಕೆ ನೋಡ್ಕೋ, ಸೊಸೆ ಕರ್ತವ್ಯ. ನನ್ನ ಗಂಡ ತಮ್ಮ ಅಂದರೆ ಮಗ ಇದ್ದಾಗ ಲೆಕ್ಕ, ನಾನು ಸೊಸೆ ಇದ್ದಾಗ ಲೆಕ್ಕ. ಅವ್ರು ಇಲ್ಲಿದ್ದರೂ ನೋಡ್ಕೋತಾ ಇದ್ದೆ, ಈಗ ಅಲ್ಲಿ ನೋಡ್ಕೋಬೇಕು ನಾನೀಗ. ಪಾಪ ಏನು ಯಾರು ನೋಡ್ಕೋತಾರೆ ಅವ್ರನ್ನ ಅಂತ ಕೇಳ್ತಾಳೆ. ಆಶ್ಚರ್ಯ, ಗೊತ್ತಾಯ್ತಾ? ಇದೆಲ್ಲ ಈ ಧರ್ಮ ಹೇಗೆ ಅಂಟ್ಕೊಂಡಿದೆ ನೋಡಬೇಕೆ, ಕರ್ತವ್ಯ ಹೇಗಿದೆ ಅಂತ ಕೇಳಿದರೆ ಅಷ್ಟು ಡೀಪಾಗಿದೆ. ಜನಗಳಿಗೆ ಕರ್ತವ್ಯದ ಕಾನ್ಸೆಪ್ಟೇ ಇಲ್ಲ. ಕೆಲಸ ಇತ್ತು ಮುಗಿತು, ಗುಡ್ ಬೈ, ಹೋಗಿಬಿಡಿ ಅಂತ ಹೇಳ್ತಾರೆ. ಇದು ಎಷ್ಟು ಜಾಯಿಂಟ್ ಫ್ಯಾಮಿಲಿ ಎಷ್ಟು ಜಾಯಿಂಟ್ ಧರ್ಮ. ಆ್ಯಕ್ಚುಲಿ ಧರ್ಮನ ಯಾವ ಕಾಲಕ್ಕೂ ಬಿಡಕ್ಕೆ ತಯಾರಿಲ್ಲ. ಇದು ಹೆಸರೇ ಇಲ್ಲ, ಈಗ ಧರ್ಮದ ಹೆಸರೇ ಇಲ್ಲ. ದುಡ್ಡು ಕಾಸು ಕೊಡ್ತೀನಿ, ಹೋಗ್ಬಿಡಲಿ ಸಾಕಷ್ಟು. ಸಂದರ್ಶಿತ ಪಥೋ ರಾಜ ಸಾ ಅನ್ವೇವಚ ತಂ ನೃಪಂ. ಸಂದರ್ಶಿತ ಪಥೋ ರಾಜ ಕುಂತಿ ವಿದುರ ಸಂಜಯೈಹಿ. ಆಗ ಏನು ಮಾಡಿದರು, ಇವರು ದಾರಿ ಕಾಣದೇ ಇದ್ದವ್ರು ಇವರು. ಕುಂತಿ ವಿದುರ ಎಲ್ಲ ದಾರಿ ತೋರಿಸ್ತಾ ಎಲ್ಲಿ ಹೊರಟ್ರವರೀಗ ಮನೆ ಬಿಟ್ಟು ಹೊರಟ್ಬಿಟ್ರು ಎಲ್ಲರೂ ಕೂಡ. ಗಾಂಧಾರಿ ಸಹಿತ ಪ್ರಾಪ ಕುರುಕ್ಷೇತ್ರಂ ಜಗದ್ಗುರು. ಕುರುಕ್ಷೇತ್ರಕ್ಕೆ ಹೋದ. ಕುರುಕ್ಷೇತ್ರಕ್ಕೆ ಹೋಗಿ ಕ್ರಮೇಣ ಇವ ಆಶ್ರಮಂ ವ್ಯಾಸದೇವಸ್ಯ ಸುರಪೂಜಿತಂ. ಕ್ರಮೇಣ ಇವ ಆಶ್ರಮಂ ವ್ಯಾಸದೇವಸ್ಯ ಅಲ್ಲಿಂದ ಮುಂದೆ ಹೊರಟುಬಿಟ್ಟು ವೇದವ್ಯಾಸರ ಆಶ್ರಮ ಅಲ್ಲಿಗೆ ಹೋದರು. ಅಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ವೇದವ್ಯಾಸರ ಆಶ್ರಮದಲ್ಲಿ ವಾಸ ಮಾಡಿಕೊಂಡು ವೇದವ್ಯಾಸರ ಆಶ್ರಮಕ್ಕೆ ಹೋಗಿ ಇದ್ದಾರೆ ಅಂದರೂ ಒಂದೇ, ವೇದವ್ಯಾಸರ ಗ್ರಂಥ ಕೇಳ್ಕೊಂಡಿದ್ದಾರೆ ಅಂದರೂ ಒಂದೇ. ಅವ್ರ ಆಶ್ರಮದಲ್ಲಿ ನಡೆಯೋದು ಪಾಠ ಪ್ರವಚನ. ಆ್ಯಕ್ಚುಲಿ ತುಂಬ ಜನ ಯಾರು ಯೋಚನೆ ಮಾಡಿಲ್ಲ ಬಗ್ಗೆ, ಯಾರು ಯೋಚನೆ ಮಾಡಿಲ್ಲ, ಒಬ್ಬರು ಯೋಚನೆ ಮಾಡಿಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಋಷಿಕೇಶದಿಂದ ಮುಂದೆ ಹೋದರೆ ಇವತ್ತಿಗೂ ವ್ಯಾಸಾಶ್ರಮ ಅಂತಿದೆ, ಇವತ್ತು ಕೂಡ ಇದೆ. ಅಲ್ಲಿ ವಾಸ ಮಾಡ್ತಿದ್ದೀವಿ. ಗಂಗಾ ತೀರ ಅದು, ಪಕ್ಕದಲ್ಲೇ ಗಂಗಾ ನದಿ ಇದೆ. ಇದು ಹೋಗ್ತಾ ಇರೋದು ಹಾಗೆ ತಾನೆ, ಹೀಗೆ ಹೋಗೋದು ದಾರಿ. ದೇವಪ್ರಾಯಕ್ಕೆ ಹೋಗ್ಬೇಕಾದ್ರೆ ದಾರಿಯೊಳಗೆ
ಇರೋದು ಬರೀ ಈ ಕಡೆಗೆ ಅಲಕನಂದ, ಈ ಕಡೆ ಇದು ಗಂಗಾ, ಈ ಕಡೆ ಇದು. ಅಲ್ಲಿ ವ್ಯಾಸಾಶ್ರಮ ಇರೋದು, ಅಲ್ಲಿಗೆ ಹೋಗ್ತಾರೆ. ಅದು ಬೇರೆ ವ್ಯಾಸ ಗುಹ, ಅದು ವೇದವ್ಯಾಸರು ಮಹಾಭಾರತ ಬರೆದ ಜಾಗ, ಭಾಗವತ ಬರೆದ ಜಾಗ. ಇಲ್ಲಿ ವ್ಯಾಸಾಶ್ರಮ ಎರಡೀಗ. ಒಂದು ಇಲ್ಲಿ ಬಂದಾಗ ಹಿಡ್ಕೊಳ್ಳೋಕ್ಕೆ ಜಾಗ ಇರ್ತಲ್ಲ ಆ ಥರ ನಿಯರ್ ಬೈ ಇದ್ದಿದ್ದು ಇದು. ಅಲ್ಲಿರೋದು ಅದು, ಇನ್ನೂ ಇರೋದು ಅಲ್ಲಿ ದೊಡ್ಡ ಬದರಿಯಲ್ಲಿ ಮೂರಿದೆ. ಬ್ರಹ್ಮದೇವರ ಭೂಲೋಕದ ಹೆಡ್ ಕ್ವಾರ್ಟರ್ಸ್ ಒಂದಿದೆ, ವೈಜಯಂತೆ ಸಮಾಸೇನಂ ತಲಕಾರದಲ್ಲಿ ಬರುತ್ತೆ. ಮೇರು ಪರ್ವತದ ಮೇಲೊಂದು ಜಾಗ ಇದೆ. ಅಲ್ಲಿ ಬಂದಾಗ ಭೂಲೋಕದಲ್ಲಿ ಅಲ್ಲಿ ಹಾಲ್ಟ್ ಮಾಡೋದು ಅವರು, ಅಲ್ಲಿ ಸತ್ಯಲೋಕದಲ್ಲಿ ಇರ್ತಾರೆ. ಇವೆಲ್ಲ ವಾಸಸ್ಥಾನಗಳ ವ್ಯತ್ಯಾಸ ಇದೆ. ಸೊ ವೇದವ್ಯಾಸಾಶ್ರಮ ಇಲ್ಲೊಂದು, ಬದರಿಯಲ್ಲೊಂದು, ದೊಡ್ಡ ಬದರಿಯಲ್ಲೊಂದು, ಇಲ್ಲಿ ಬಂದು ಹೋಗ್ತಾಯಿತ್ತು ಅಷ್ಟೇ. ಈಗ ಇಲ್ಲಿಗೆ ಹೋದ್ರು, ವ್ಯಾಸಾಶ್ರಮಕ್ಕೆ ಹೋದರು. ಅಲ್ಲಿಗೆಲ್ಲ ಹೋಗೋಕ್ಕಾಗದ್ರೆ ಮುದುಕರು ಇವರು ಎಲ್ಲ ಕೂಡ ನಡ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಆದರೆ ಎಷ್ಟು ದೂರ ಹೋದರು ಇಷ್ಟೇ, ಅಲ್ಲಿ ತುಂಬ ದೂರ ಇಲ್ಲ, ಋಷಿಕೇಶಕ್ಕೆ ಅಲ್ಲಿದೆ, ಅಲ್ಲಿ ಹೋಗ್ತಾರೆ. ಅಂದರೆ ನಮ್ಮ ಜನ ಇತ್ತೀಚೆಗೆ ಏನು ಫೀಲ್ಡ್ ವರ್ಕ್ ಮಾಡೇ ಇಲ್ಲ. ಮತ್ತು ಸುಮ್ಮನೆ ಕಥೆ ಹೇಳ್ಕೊಂಡು ಇವೆಲ್ಲ ಸುಳ್ಳು ಅಂತ ಇವರೇ ತಿಳ್ಕೊಂಡು, ಬೇರೆಯವ್ರು ಹೇಳೋಕ್ಕಿಂತ ಮುಂಚೆ ಇವರೇ ತಿಳ್ಕೊಂಡ್ಬಿಟ್ಟಿದ್ದಾರೆ. ಏನಂತ ಇವೆಲ್ಲ ಸುಳ್ಳುಗಳು ಎಲ್ಲ ಹುಡುಕ್ಲಬಾರದು ಅಂತೇಳಿ. ಹುಡುಕೋತ ಹೋದರೆ ಕುರುಕ್ಷೇತ್ರದಲ್ಲ, ಮುಂದೆ ಹೋಗಬೇಕು. ಮುಂದೆ ಅಂತ ಹೇಳ್ತಾರೆ, ಕ್ರಮೇಣ ಅಂತ ಮುಂದೆ ಹೇಳಿದ್ದಾರೆ. ಮತ್ತು ಗಂಗಾ ತೀರ ಅಂತ ಹೇಳಿದ್ರು. ಕುರುಕ್ಷೇತ್ರ ಗಂಗಾ ಇಲ್ಲ, ಕುರುಕ್ಷೇತ್ರ ಗಂಗಾ ಇರೋ ಚಾನ್ಸ್ ಕೂಡ ಇಲ್ಲ. ಯಾತಕ್ಕೆ ಹೀಗೆ ಹೋಗಿಬಿಡುತ್ತೆ ಗಂಗಾ ನದಿ. ಜಾಗ್ರಫಿ ನಮ್ಮ ತಲೆಯಲ್ಲಿ ಇರಬೇಕು, ಜಾಗ್ರಫಿ ಹೇಳಬೇಕಾದ್ರೆ. ಎಲ್ಲೆಲ್ಲಿ ಮಹಾಭಾರತದಲ್ಲಿ ಅಲ್ಲಿ ಇಲ್ಲದ್ದೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಜಾಗ್ರಫಿ, ಹಿಸ್ಟ್ರಿ ಏನೇನು ಬೇಕು ಎಲ್ಲ ಸಿಗುತ್ತೆ ಅದರೊಳಗೆ. ಆ ದೃಷ್ಟಿ ನೋಡಿದರೆ ಮಾತ್ರ ಗೊತ್ತಾಗೋದು. ಸಿಕ್ಕಿದೆಯಾ? ಮೇಲೆ ಹೇಳಿದ್ನಲ್ಲ ಅದಿದೆ. ಅಲ್ಲೆಲ್ಲ ಇವತ್ತು ಯಾರು ಇವರು ಸಾಧುಗಳು ಇಟ್ಕೊಂಡ್ಬಿಡ್ತಾರೆ, ಹೋಗಿ ಅಲ್ಲೆಲ್ಲ ಈ ಸಾಧುಗಳಿದ್ದಾರೋ ಅಲ್ಲಿ ಹೋಗ್ತಾರೆ. ಅದು ಹೌದೌದು. ಇವತ್ತು ಕೂತಲ್ಲೇ ಹುಡುಕ್ಬೋದು. ಯಾರು ಆ ಕಡೆಗೆ ಆಸಕ್ತಿನೇ ಇಲ್ಲ. ನಾವು ಪಂಡಿತರಾಗಿದ್ದೇವೆ, ಕತೆ ಮುಗಿತೇವೆ. ನಾವೆಲ್ಲ ನಾಟ್ ಆನ್ಸರ್ ಬಿಟ್ಟು ಎನಿಬಡಿ, ದೇವರಿಗೂ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪರಿಸ್ಥಿತಿ ಓದ್ಬಿಟ್ಟಿದೆ, ಭಾಳ ಅನ್ಯಾಯ. ಎಷ್ಟು ಕೆಲಸ ಮಾಡ್ಲಿಕ್ಕೆ ಹೊರಟ್ರೆ ಒಂದೊಂದು ಜಾಗಕ್ಕೆ ಹೋದರೆ ನೀವು 16 ದಿವಸ ಇರಬೇಕಾಗತ್ತೆ. ನೋಡಿದಾಗ ಎಲ್ಲ ನಿಮಗೆ ನೀಟಾಗಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಪ್ರತಿಯೊಂದು ಡಿಸ್ಟೆನ್ಸ್ ಕೂಡ ಮ್ಯಾಚ್ ಆಗುತ್ತೆ. ಎಷ್ಟೋ ಕಳಿಸ್ತೇವೆ ಅವ್ರು ಎಷ್ಟು ದೂರ ಅಂತ ಹೇಳ್ತಾರಲ್ಲ, ಅದು ಕೂಡ ಮ್ಯಾಚ್ ಆಗುತ್ತೆ. ಇಷ್ಟರ ಮಟ್ಟಿಗೆ ಇದೆ. ರಾಮಾಯಣದ ಮ್ಯಾಚ್ ಆಗೋದು ಕಷ್ಟ, ಯಾಕೆ 2 ಕೋಟಿ ವರ್ಷದ ಹಿಂದಿಂದು. ಮಹಾಭಾರತದ ಹತ್ತಿರ 5,000 ವರ್ಷ ಚಿಲ್ಲರೆ ಆದ್ದರಿಂದ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದು ತೀರ್ಥಯಾತ್ರೆ ಅಂದರೆ ಅದು ತೀರ್ಥಯಾತ್ರೆ ಯಾಕೆ ಉದ್ದೇಶ? ಹಿಂದೆಲ್ಲ ತೀರ್ಥಯಾತ್ರೆ ಅಂತ ಕೇಳಿದರೆ ಒಂದು ಕಡೆ ಹೋದರೆ ಒಂದು ದಿವಸ ಯಾರೂ ಇರ್ತಿರಲಿಲ್ಲ, ವಾರಗಟ್ಟಲೆ ವಾಸ ಮಾಡ್ತಿದ್ರು. ಯಾಕೆ ಸುತ್ತಿದ್ದೆಲ್ಲ ನೋಡಬೇಕು. ತೀರ್ಥವಿಧಿ ಅಂತ ಹೇಳಿದರೆ ಹೋಗಿಬಿಟ್ಟು ತೀರ್ಥವಿಧಿ ಮಾಡ್ಕೊಂಡು ಹೊರಟ್ಬಿಡೋದಲ್ಲ. ಬೆಳಿಗ್ಗೆ 10ಕ್ಕೆ ಹೋಗ್ತಾರೆ, ಲೇಟಾಗಿ ಹೋಗಿರುತ್ತಾಗಲೇ. ಒಬ್ಬ 3 ಗಂಟೆ ಗಯಾದಲ್ಲಿ ಹೊತ್ತರು 3 ಗಂಟೆ 3 ಶಾಸ್ತ್ರ ಮುಗಿಸ್ಬಿಡ್ತಾರೆ, ಸಾಯಂಕಾಲ ಕೊಟ್ಬಿಟ್ಟಿರ್ತಾರೆ. ಅದು ಹೋಗಬಾರ್ದು. ಹಾಗೆ ಮೊದಲ ದಿವಸ ಹೋಗಿಬಿಟ್ರೆ ಉಪವಾಸ, ಫಸ್ಟ್ ಉಪವಾಸ. ಅದು ಎಲ್ಲ ಕಡೆ ಇಲ್ಲ, ಪ್ರಯಾಗದಲ್ಲಿ ಅಷ್ಟೇ. ಫಸ್ಟ್ ಉಪವಾಸ ಆಗಬೇಕು. ಸೆಕೆಂಡ್ ಡೇ ಶ್ರಾದ್ದ ಮಾಡಬೇಕು. ಥರ್ಡ್ ಡೇ ಗಂಗಾ ಪೂಜೆ ಮಾಡಿ ಮುಂದೆ ಹೊರಡಬೇಕು. ಮಿನಿಮಮ್ 3 ದಿವಸ ಇರಬೇಕು, ಮಿನಿಮಮ್ 3 ದಿವಸ. ಇಲ್ಲಿ ಹೋದ್ರೆ ಅದು ತೀರ್ಥ ಹಾಗೆ ಬೈಲಿ ಹೊರಗೆ ಬಂದಾಗ ಆಗುತ್ತೆ. ಅವರು ಆ ಸ್ಥಿತಿ ಬಂದು ಹೋಗ್ಬಿಟ್ಟು ಎಲ್ಲರೂ ಪ್ರಾಕ್ಟೀಸ್ ಆಗಿ ಯಾರು ಇರೋದೇ ಇಲ್ಲ. ಹಿಂದೆಲ್ಲ ವಾರಗಟ್ಟಲೆ, ಯಾಕೆ ನಡ್ಕೊಂಡು ಹೋಗಿರ್ತಿದ್ರು ಅವ್ರು ಪಾಪ. ಒಂದು ದಿವಸ ಇದ್ದರೆ ಕೆಲಸ ಇಲ್ಲ, ಮತ್ತು ಸುತ್ತಮುತ್ತ ಎಲ್ಲ ನೋಡಬೇಕು ಅವರು. ಇವತ್ತು ಬರೀ ಗಯಾಕ್ಕೆ ಹೋಗಿ ಎಷ್ಟಿದೆ ಗೊತ್ತಾ ನೋಡೋದು. ಮುಂದೆ ಹೋದರೆ ಗಯಾ ಒಂದರೇ ಬೇಕಾಷ್ಟು. ಭೀಮಗಯ ಅಂತ ಬೇರೆ ಇದೆ, ಧರ್ಮಾರಣ್ಯ ಅಂತಿದೆ. ಧರ್ಮರಾಜ ಯಜ್ಞ ಮಾಡಿದ ಜಾಗ ಅದು ಒಂದು. ಮತ್ತೆ ತುಂಬ ಜಾಗಗಳಿದೆ ನೋಡೋದು, ಯಾರೂ ನೋಡೋಲ್ಲ. ಯಾವ ಊರಿಗೆ ಹೋದರೂ ಕೂಡ ನೋಡೋದಕ್ಕೆ ಅಷ್ಟು. ಶಂಭೀಷಾರಣ್ಯಕ್ಕೆ ಹೋದರೆ 3-4 ದಿವಸ ಇರಬೇಕು, ಅಷ್ಟು ನೋಡೋದಿದೆ. ಅನೇಕ ತೀರ್ಥಗಳಿದೆ ಸುತ್ತಮುತ್ತ, ಯಾರೂ ನೋಡೋದಿಲ್ಲ. ಭೀಮಗಯ ಅಂತಿದೆ, ಗಯಾದಲ್ಲೇ ಭೀಮಗಯ ಅಂತ ಒಂದಿದೆ. ಯಾರು ಅಲ್ಲಿ ಮತ್ತು ಆದಿಗದಾಧರ ಅಂತ ಒಂದು ಕ್ಷೇತ್ರ ಇದೆ. ಆದಿಗದಾಧರ ಅಂತಿದೆ. ಯಾರು ನೋಡೋಕ್ಕೆ ಟೈಮೇ ಇರಲ್ಲ. ಫಸ್ಟ್ ಅವ್ರಿಗೆ ಹೋಗಿದ್ದಷ್ಟೊತ್ತಿಗೆ ಏನು ಯೋಚನೆ ಮಾಡಿ ಅಷ್ಟು ಹಸಿವು ಬೇರೆ, ಊಟ ಮುಗಿಸಿ ಹೊರಟ್ಬಿಡ್ತಾನೆ ಅಷ್ಟೇ. ಏನಾಯಿತು ನೆನಪು ಕೂಡ ಇರೋದಿಲ್ಲ, ಅಷ್ಟು ಸ್ಥಿತಿ ಇರೋದು. ಅದು ಯಾತ್ರೆ ಅಲ್ಲ, ಅದು ಸರಿಯಾಗಿ ಹೋಗಬೇಕು, ಪತ್ತೆ ಚೆನ್ನಾಗಿ ನೋಡಬೇಕಾದ್ರೆ. ಹಾಗೆಯೇ ಮಹಾಭಾರತ ರಾಮಾಯಣ ವಿಶ್ವಾಸ ಭಾಳ ಜಾಸ್ತಿ ಆಗುತ್ತೆ. ಅದಕ್ಕೆ ಇಷ್ಟೆಲ್ಲ ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಏನೇ ಆಗಿ ನೋಡಿ ಬಂದಾಯ್ತಲ್ಲ. ಇದೆಲ್ಲ ಒಂದೊಂದು ಕಡೆ ಅನೇಕ ಸರ್ತಿ ಹೋಗಿ ಬಂದೆ ನೋಡಿ ಆಯ್ತು ಎಲ್ಲದನ್ನು. ಈ ಒಟ್ಟು ಹೋದರೆ ಆಗೋದೇ ಇಲ್ಲ, ನೆನಪಿಟ್ಕೊಳ್ಳಿ. ಒಬ್ಬರು ಏನೋ ಕೈ ಕೊಡ್ತಾರೆ, ಎಲ್ಲೋ ಹೋದ್ರೆ ಹೋಗಿಬಿಡ್ತಾರೆ, ಬರೋದಿಲ್ಲ, ಕಾಯ್ಕೋತ ಕೊಡೋದಾಗುತ್ತೆ ಬರೀ ಅಷ್ಟೇ. ಎಲ್ಲೋ ನಿಧಾನ ಬರ್ತಾರೆ, ಅದು ಅವಸರಗಳು ಬಿಟ್ಕೊಂಡು. ಅಲ್ಲ, ಜನಗಳಿಗೆ ಇದಿಲ್ಲ. ಧರ್ಮರಾಜ ಒಂದು ಮಾತು ಹೇಳ್ತಾರೆ, ಭಾಳ ಚೆನ್ನಾಗಿ ಬರುತ್ತೆ. ತೀರ್ಥಯಾತ್ರೆ ಶುರು ಮಾಡ್ತಾನೆ, ಅನೌನ್ಸ್ ಮಾಡ್ತಾನೆ. ಯಾರಿಗೆ ದೇಹದ ಅಡ್ಡೆ ಇದೆ ಅವರು ಬನ್ನಿ, ಯಾರಿಗೆ ಹಸಿವು ತಡ್ಕೊಳ್ಳೋ ಶಕ್ತಿ ಇದೆ ಅವ್ರು ಬನ್ನಿ, ಗೊತ್ತಾಯ್ತಾ? ಯಾರು ಧರ್ಮ ಕಾರ್ಯಕ್ಕೋಸ್ಕರ ಬರ್ತಾರೆ ಅವ್ರು ಮಾತ್ರ ಬನ್ನಿ, ಉಳಿಸೋರು ಬರಬೇಡಿ ಅಂತ ಹೇಳ್ಬಿಡ್ತಾರೆ. ಇವರು ಅಂಥವರೇ ಹೋಗೋದು, ಬರೀ ಹೋಗೋದ್ರೆ ಕೈ ಕಾಲಿಲ್ದವರು, ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಆರೋಗ್ಯ ಸರಿ ಇಲ್ಲ, ಇಂಥವ್ರು. ಇವರು ಸಣ್ಣವ್ರವ್ರು ಪಿಕ್ನಿಕ್ ಅವರು, ಇದು ಸ್ನಾನ ಕೂಡ ಮಾಡದೆ ಬಂದುಬಿಡ್ತಾರೆ. ನೋಡ್ಬೇಕು ತೀರ್ಥಯಾತ್ರೆ ಎಲಿಜಿಬಿಲಿಟಿ ಆಗಿದೆ, ಎಲ್ಲ ಕೊಟ್ಟಿದೆ ತಾತ ಅನುವಾದದಲ್ಲಿ ಎಲ್ಲ ಬಂದಿದೆ. ಸ್ವಲ್ಪ ಹಾಕಿದಾಗ ಯಾವುದೂ ಬಿಟ್ಟಿಲ್ಲ.
ಅನೌನ್ಸ್ ಮಾಡ್ತಾರೆ, ಇಂಥವ್ರು ಮಾತ್ರ ಬರಬೇಕು, ಬೇರೆಯವ್ರು ಬರಬೇಡಿ ಅಂತ ಹೇಳಿಬಿಟ್ಟು. ಆ ರೀತಿ ಹೋಗಿ ಬಂದರೆ ಕೆಲಸ ಹುಡುಕ್ದಾಗ ಇವ್ರು ಹುಡುಕ್ದಾಗ ಕೊಡೋದಾಗಿಬಿಡುತ್ತೆ ಬರೀ ಎಲ್ಲೋದ್ರು ಅಂತ ಎಲ್ಲೋ ಮಾಡ್ಕೊಬಿಟ್ಟಿರ್ತಾರೆ ಒಂದು ಕಡೆ ಆರಾಮಾಗಿ. ಏನು ಎಲ್ಲೋ ಹೋಗಿಬಿಡ್ತಾರೆ ನೋಡ್ಕೊಂಡು ಬಿಡ್ತಾರೆ. ತುಂಬ ಸರ್ತಿ ಸಣ್ಣ ಒಂದೊಂದು ಕಡೆ ಹೋದರೆ ಬಂದಿದೆ, ಅದು ಒಂದು ಸರ್ತಿ ಟ್ರೈ ಮಾಡಿ ಆಮೇಲೆ ಮತ್ತೆ ಹಾಕ್ಲಿಕ್ಕೆ ಹೋಗಲಿಲ್ಲ. ಭಾರಿ ಡೇಂಜರ್, ಉಪಯೋಗ ಇಲ್ಲ. ನೋಡ್ರಿ ನಮಗೇನೂ ಆಗಲ್ಲ ಅಂತ ಗೊತ್ತಾಗಿಬಿಟ್ಟು ಹಾಕಲಿಲ್ಲ. ಸಪ್ರೇಟಾಗಿ ಹೋಗಿ ಬಂದಾಗ ಎಲ್ಲ ನೋಡ್ಲಿಕ್ಕೆ ಬರುತ್ತೆ ಅಷ್ಟೇ. ಕೆಲವರಿಗೆ ಆಸಕ್ತಿನೇ ಇರೋಲ್ಲ ಆ ಬಗ್ಗೆ. ಮಹಾಭಾರತ ಗೊತ್ತಿದ್ದರೆ ಆಸಕ್ತಿ ಕ್ರಿಯೇಟ್ ಆಗುತ್ತೆ, ಇಲ್ಲದ್ರೆ ಆಸಕ್ತಿ ಏನಿರುತ್ತೆ. ಇಲ್ಲಿ ಸಿನಿಮಾ ಯಾವುದೋ ಸಿನಿಮಾ ಎಲ್ಲ ತೆಗೆದಕ್ಕೆ ಅದನ್ನು ನೋಡೋಕ್ಕೆ ಜನ ಹೋಗ್ತಾರೆ, ಈ ಸಿನಿಮಾ ತೆಗೆದ ಜಾಗ ಇರುತ್ತೆ ಅರ್ಥ ಆಯ್ತು ನಿಮಗೆ. ಅದು ಈ ಮಹಾಭಾರತ ನೋಡೋದು ಜಾಗ ಅಂತ ಅನಿಸೋದಿಲ್ಲ, ರಾಮಾಯಣದ ಜಾಗ ನಡೆದಾಗ ಅನಿಸೋದಿಲ್ಲ ಅಂದರೆ ಎಷ್ಟು ತಪ್ಪಾಗೋದಿಲ್ಲ. ಆಗ ಪುಣ್ಯಕ್ಷೇತ್ರ ಅಂತ ಅದು ಆ ವೈಬ್ರೇಷನ್ಸ್ ಇರುತ್ತಾರೆ, ಹೋಗಿದ್ದಕ್ಕೆ ಅಷ್ಟು ಸಿದ್ಧಿ ಬರುತ್ತೆ ಅಂತ ಅರ್ಥ. ಅದು ತೀರ್ಥಯಾತ್ರೆ ಕಾನ್ಸೆಪ್ಟ್. ಅದು ಹೋಗಿ ಊಟ ಮಾಡ್ಕೊಂಡು ಮುಂದೆ ಹೋಗ್ಲಿಕ್ಕಲ್ಲ. ಹಾಂ, ಅಲ್ಲಿ ಒಬ್ಬ ಒಳ್ಳೆ ಇವನು ಸಿಗಬೇಕು, ಒಳ್ಳೆ ಗೈಡ್ ಸಿಗಬೇಕು. ಅದಕ್ಕೆ ಅವನು ಕೂಡ ಉತ್ತರ ಭಾರತಕ್ಕೆ ಹೋದರೆ ಮೋಸಗಾರ ಇದ್ದಾರೆ ಇಲ್ಲ ಅಂತಲ್ಲ, ಅಲ್ಲಿ ಒಳ್ಳೆ ಭಕ್ತರು ಕೆಲವರಲ್ಲಿ ಏನು ಒಂದು ಪೈಸಾ ಕೊಟ್ಟು ಇಸ್ಕೊಳ್ದು ತೋರಿಸೋರಿದ್ದ. ನಾವು ಹೋದಾಗ ಒಬ್ಬ ಲೆಕ್ಚರರ್ ಸಿಕ್ಕಿದ್ದ ಮಧುರಾಕ್ಕೆ ಹೋದಾಗ, ಇಡೀ ಜೊತೆಗೆ ಏನು ಕೊಟ್ಟು ಇಸ್ಕೊತಾ ಇಲ್ಲ, ನಾನು ಪುಣ್ಯ ಬಂದಿದ್ದೆ ಸಾಕು ಅಂತ. ಅಂಥವ್ರು ಇಲ್ಲಿ ಪುಣ್ಯ ನೀವೇ ಇಟ್ಕೊಡಿ, ದುಡ್ಡು ಕೊಡಿ ಅಂತ ಹೇಳ್ತಾರೆ. ಅಷ್ಟು ಭಕ್ತಿ ಅವರಿಗೆ. ಕೃಷ್ಣನ ಕಡೆ ನೋಡೋಕ್ಕೆ ಬಂದಿದ್ದಾರೆ ಅಂದರೆ ಅಷ್ಟು ಖುಷಿ ಅವರಿಗೆ, ನಾವು ತೋರಿಸ್ತೇವೆ ಅಂತ. ಹಾಂ, ಎಲ್ಲಿ? ಹಾಂ, ಅದೇ ಹೇಳಿದ್ನಲ್ಲ, ಹರಿದ್ವಾರ ಸ್ವಲ್ಪ ಮುಂದೆ ಹೋದರೆ ಸಿಕ್ಕಿಬಿಡುತ್ತೆ. ಗಂಗಾ ತೀರ ಅಂತ ಸ್ಪಷ್ಟ ಹೇಳಿದ. ಹ್ಞೂ ತಪಸ್ಸು ಮಾಡಿದ ಜಾಗ ಅಂತ ಹೇಳ್ತಾರೆ. ಕರ್ಣ ತಪಸ್ಸು ಮಾಡಿದ್ದ ಅಂತ ಅವ್ರು ಹೇಳೋದು. ಹೌದು, ತಪಸ್ಸು ಮಾಡಿದ್ದ ಅಂತ ಹೇಳ್ತಾರೆ. ಮಧ್ಯೆ ತಪಸ್ಸಿಗೆ ಹೋಗ್ತಾಯಿದ್ರು ಅವರೆಲ್ಲ. ಅದೇ ಅವ್ರಿಗೆಲ್ಲ ಹ್ಯಾಬಿಟ್ ಅದು. ನಾವು ಪಿಕ್ನಿಕ್ ಹೋಗೋದು ಹ್ಯಾಬಿಟ್ ಇರುತ್ತೆ, ಅವ್ರು ತಪಸ್ಸು ಮಾಡೋದಕ್ಕೆ ಹೋಗ್ತಾಯಿದ್ರು. ಹೋಗ್ಬಿಟ್ಟು ಅನೇಕ ದಿವಸಗಳ ತಪಸ್ಸು ಮಾಡಿ ಬರ್ತಾರೆ, ಸಿದ್ಧಿಗೆ ಬೆಳೆಸ್ಕೊತಾಯಿದ್ರು. ಅದೇ ಒಂದು ದೊಡ್ಡ ಸವಾಲಾಗ್ತಾಯಿತ್ತು. ಅಲ್ಲಿಗೆ ನಾಳೆ ದಿವಸ ಏನಾಗುತ್ತೆ ನೋಡಿ, ನಾಳೆಗೆ ಆದಷ್ಟು ಮುಗಿಯುತ್ತಾ ಇದ್ರೆ ಟ್ರೈ ಮಾಡೋಣ, ಈ ಅಧ್ಯಾಯ ಮುಗಿಸ್ಲಿಕ್ಕೆ ಟ್ರೈ ಮಾಡೋಣ ನಾಳೆ. ಅಲ್ಲಿಗೆ ಇದು ಮುಗಿದ್ರೆ ಒಂದೇ ಉಳಿಯುತ್ತಾಗ ಸರಿಯಾಗಿ. ಅವ್ರು ಹೋದರು, ಅಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಏನಾಯಿತು ಅಂತ ಮುಂದೆ ಹೇಳ್ತಾರೆ. ಗಾಂಧಾರಿ ಸಹಿತ ಪ್ರಾಪ ಕುರುಕ್ಷೇತ್ರಂ ಜಗದ್ಗುರೋ ಕ್ರಮೇಣೈವ ಆಶ್ರಮಂ ವ್ಯಾಸದೇವಸ್ಯ ಸುರಪೂಜಿತಂ. ದೇವತೆಗಳು ಬಂದು ಸುರಪೂಜೆ, ದೇವತೆಗಳು ಪೂಜೆ ಮಾಡ್ತಕ್ಕಂಥ ಜಾಗ ಅದು. ವ್ಯಾಸ ಸಾಕ್ಷಾತ್ ಭಗವಂತನ ಅದು ಒಂದು ಆಶ್ರಮ. ಆದ್ದರಿಂದ ಅಂಥ ಶ್ರೇಷ್ಠವಾದ ಆಶ್ರಮ. ಅಲ್ಲಿಗೆ ಹೋದರು. ಯಾರ ಏನ ಗಯಾದಲ್ಲೇ ಒಂದು ಜಾಗ ಇದೆ, ಭೀಮಗಯ. ಪಾಂಡವರೆಲ್ಲ ಯಜ್ಞ ಮಾಡಿದ್ದು. ಭೀಮಸೇನ ವಿಗ್ರಹ ಕೂಡ ಇದೆ ಅಲ್ಲಿ, ಒಳ್ಳೆ ವಿಗ್ರಹ ಅದು ಹಾಕಿದ್ದೀರಮ್ಮ ಇದರಲ್ಲಿ. ಒಳ್ಳೆ ಶಿಲಾ ವಿಗ್ರಹ ಇದೆ. ನಿಂತು ಕುಂಡ ಎಲ್ಲ ತೋರಿಸ್ತಾರೆ. ಹೌದು. ಅದು ದೊಡ್ಡ ಬದ್ರಿ ಬೇರೆ, ಈ ಬದ್ರಿ ಬೇರೆ. ಈ ಬದ್ರಿ ಆ ಬದ್ರಿ ಹೋಗಕ್ಕೆ ಆಗೋದಿಲ್ಲ, ಯೋಚನೆ ಕೂಡ ಮಾಡೋಕ್ಕೆ ಬರೋದಿಲ್ಲ, ಅದು ಕಾಣಿಸೋದಿಲ್ಲ ಬೇರೆಯವರಿಗೆ. ನರಾಗಮ್ಯಾಮ್ ಅಂತಲೇ ಹೇಳ್ತಾರೆ, ಮನುಷ್ಯ ಹೋಗಕ್ಕೆ ಬರೋದಿಲ್ಲ.